ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ, ತಪ್ಪನ್ನ ತಿದ್ಕೊಳ್ಳೋದು ಚಿಕ್ಕ ವಿಷಯನೂ ಅಲ್ಲ. ತಪ್ಪು ಮಾಡೋದು ತಪ್ಪಲ್ಲ, ಆದ್ರೆ ತಪ್ಪು ಮಾಡಿ ತಿದ್ಕೊಳ್ದೇ ಇರೋದು ತುಂಬಾ ದೊಡ್ಡ ತಪ್ಪು. ನೀವು ಮೇಲಿನ ಮೇಲ್ ತಪ್ಪು ಮಾಡ್ತಾನೆ ಇದ್ದೀರಾ ಜಯದೇವ್ ಅವರೇ. ಇದು ಹೇಗೆ ಅಂದ್ರೆ, ನಮ್ಮ ಸಮಾಧಿನ ನಾವೇ ತೋಡ್ಕೊಂಡು ಅದ್ರಲ್ಲಿ ಹೋಗಿ ಮಲ್ಗಿ ನಮ್ಮ ಮೇಲೆ ನಾವೇ ಮಣ್ಣು ಎಳ್ಕೊಳ್ಳೋ ಹಾಗೆ ನೀವು ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿದ್ದೀರಾ. ನೀವು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಬುದ್ಧಿ ಹೇಳೋ ವಯಸ್ಸಲ್ಲಿ ಯಾರಾದ್ರೂ ತಿದ್ದಿ ಬುದ್ಧಿ ಹೇಳಿದಿದ್ರೆ ನೀವು ಹೀಗಾಗ್ತಿರ್ಲಿಲ್ಲ ಅನ್ನೋ ಅನುಕಂಪ ಆಗುತ್ತೆ. ದಾರಿ ತಪ್ಪಿದ ಮಗ ನೀವು. ಟೀಚರ್, ನೀವು ಟೀಚರ್ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ, ಆದ್ರೆ ಇವತ್ತು ಶುರುವಾಗೋಯ್ತು. ಆದ್ರೆ ನಿಮ್ಮ ಪಾಠ ನಮ್ ತಲೆಗೆ ಹತ್ತಲ್ಲ. ದಯವಿಟ್ಟು ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ. ಇದು ಯಾವ್ದೋ ಬ್ಯೂಟಿಫುಲ್ ಭೂತ ಇದ್ದಂಗಿದೆಯಲ್ಲ. ಈ ಭೂತಕ್ಕೆ ಬುದ್ಧಿ ಕಲಿಸ್ಬೇಕು. ಏನ್ ಮಾಡ್ತೀಯ? ಏನ್ ಮಾಡ್ತೀನಾ? ಈ ಭೂತ ನಂಗೆ ಕನ್ಸಲ್ಲೆಲ್ಲ ಬಂದು ಕಾಡ್ತಾ ಇದೆ. ಹೌದಾ? ನಿನ್ ಕನ್ಸೇ ನಾನು ಅಂತದ್ರಲ್ಲಿ ನಾನು ನಿನ್ ಕನ್ಸಲ್ಲೂ ಬರ್ತೀನಾ? ಅಫ್ಕೋರ್ಸ್. ಕಣ್ಣು ಮುಚ್ಚಿದ್ರು ನೀನೇ ಕಾಣಿಸ್ಬೇಕು, ಕನ್ಸಲ್ಲೂ ನೀನೇ ಕಾಣಿಸ್ಬೇಕು ಅಂತ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಾನಿನ್ನ ಅಷ್ಟು ಇಷ್ಟಪಡ್ತೀನಿ. ರಿಯಲಿ? ಎಸ್. ಜೀವ, ನನಗ್ ನೀನಂದ್ರೆ ಎಷ್ಟಿಷ್ಟ ಗೊತ್ತಾ? ಗೊತ್ತು. ಸರಿ ಬಿಡು, ಹಾಗಾದ್ರೆ ನಾನು ಹೇಳಲ್ಲ. ಸಾರಿ, ಗೊತ್ತಿಲ್ಲ. ಹೇಳು. ಯಾಕೆ ಗೊತ್ತಿಲ್ಲ? ಗೊತ್ತು ಮಾಡ್ಕೋಬೇಕು ತಾನೆ? ಮಹೇ, ದಿಸ್ ಇಸ್ ಟೂ ಮಚ್. ನೋ, ದಿಸ್ ಇಸ್ 3 ಮಚ್. ಸರಿ, ನನಗೆ ಗೊತ್ತಿದೆ, ಬಟ್ ಗೊತ್ತಿಲ್ಲ ಅನ್ಕೊಂಡು ಈಗ ಹೇಳು. ಹಾಗೆಲ್ಲ ಹೇಳಕ್ಕಾಗಲ್ಲ. ಸರಿ, ಒಂದ್ ಕೆಲ್ಸ ಮಾಡು. ಗೊತ್ತಿರೋ ನೀನು ಗೊತ್ತಿಲ್ದಿರೋ ನಿನ್ಗೆ ಎಲ್ಲ ಹೇಳ್ಕೊಂಡ್ಬಿಡು, ಹಾಗೆಲ್ಲ ಗೊತ್ತಾಗುತ್ತೆ. ಮಹೇ, ಪ್ಲೀಸ್ ಪ್ಲೀಸ್ ಹೇಳು. ನನ್ಗೆ ನೀನ್ ಎಷ್ಟಿಷ್ಟ ಅಂತ ಹೇಳೋಕ್ಕಾಗಲ್ಲ. ನೀನಂದ್ರೆ ನನ್ಗೆ ಟನ್ ಗಟ್ಲೆ ಇಷ್ಟ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಜೀವ. ನನ್ನ ಹತ್ರ ಇಲ್ಲ ಅನ್ನೋದು ಏನೂ ಇಲ್ಲ. ನಾನು ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಬರೀ ಪ್ರೀತಿ, ಬರೀ ಪ್ರೀತಿ 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 ಮಾತ್ರ. ನೀನ್ ನನ್ಗೆ ಯಾವಾಗ್ಲೂ ಇದೇ ತರ ಪ್ರೀತಿನ ಸಪ್ಲೈ ಮಾಡ್ತಾ ಇರ್ತೀಯ. ನಿನಗೆ ಪ್ರೀತಿ ಸಪ್ಲೈ ಮಾಡೋ ಹೋಲ್ಸೇಲ್ ಡೀಲರ್ ನಾನಾಗಿರ್ತೀನಿ. ಟನ್ ಗಟ್ಲೆ ಪ್ರೀತಿ ತಂದು ಸುರಿತೀನಿ. ಥ್ಯಾಂಕ್ಸ್. ಕೊನೆವರೆಗೂ ನಿನ್ ಪ್ರೀತಿ ಹೀಗೆ ಇರಬೇಕು. ನನ್ನನ್ನ ನೀನ್ ಇಷ್ಟೇ ಪ್ರೀತಿಸ್ಬೇಕು. ನಿನ್ ಪ್ರೀತಿನಲ್ಲಿ ಒಂದಿಷ್ಟು ವ್ಯತ್ಯಾಸ ಆದ್ರೂ ನಾನು ಸಹಿಸ್ಕೊಳ್ಳಲ್ಲ. ಈ ಬ್ಯೂಟಿಫುಲ್ ಭೂತ ಆಮೇಲೆ ಹುಚ್ಚಿಯಾಗಿ ಬದಲಾಗ್ಬಿಡ್ತಾಳೆ, ನೆನ್ಪಿರ್ಲಿ. ಡೋಂಟ್ ವರಿ ಮಹಿ, ನಮ್ಮ ಪ್ರೀತಿ ಪರ್ಮನೆಂಟ್ ಆಗಿರುತ್ತೆ. ಅದು ಯಾವತ್ತಿರಲ್ವೋ ಅವತ್ತಿಂದ ನಾನು ಇಲ್ಲ ಅನ್ಕೊಂಡ್ಬಿಟ್ಟು. ಅಯ್ಯೋ, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡ, ಗುದ್ಬಿಡ್ತೀನಿ. ಸಾರಿ, ಕೂಲ್ ಡೌನ್. ಕೂಲ್ ಡೌನ್. ಐ ಲವ್ ಯು ಜೀವ. ಐ ಲವ್ ಯು ಸೋ ಮಚ್. ಥ್ಯಾಂಕ್ಸ್ ಅತ್ತಿಗೆ. ವೆಲ್ಕಮ್. ನನ್ನ ಕಡೆಯಿಂದ ಒಂದು. ಇವರಿಬ್ಬರ ಮಧ್ಯೆ ಏನೋ ಸೀಕ್ರೆಟ್ ಸಿಗ್ನಲ್ ಪಾಸ್ ಆಗ್ತಾ ಇದೆಯಲ್ಲ. ಏನೋ ಗೆಳೆಯ ಇದು? ಕಣ್ಣ ಸಲಿಗೆ ಅಂತ ಕಣ್ಣೆಲ್ಲ ಏನೋ ಸನ್ನೆ ಮಾಡ್ತಾ ಇದ್ರಿ. ಏನ್ ಸಮಾಚಾರ? ಅದ್ ಏನಿಲ್ಲ. ಲೈ, ಗಂಡ ಹೆಂಡತಿ ನಡುವೆ 100 ಇರುತ್ತೆ. ನೀವ್ ಯಾಕೋದಿಲ್ಲ? ಓಹೋ, ಈಗ ಸಮಾಚಾರ ಇರ್ಲಿ ಬಿಡಪ್ಪ. ನಮಗೂ ಕಾಲ ಬರುತ್ತೆ. ಎವ್ರಿ ಡಾಗ್ ಹ್ಯಾಸ್ ಎ ಡೇ. ಅಂದ್ರೆ ತಾವ್ ಡಾಗು? ಏನಪ್ಪ ಹಿಂಗಾಗೋಯ್ತು? ಬಾಯಿ ಮಾತ್ಕಂಗಂದ್ರೆ ನನ್ನೇ ಡಾಗ್ ಅನ್ಬಿಟ್ಟ. ಗೌತಮ್ ಅವರೇ,
ಯಾಕೆ ಅವ್ರನ್ನ ಅಷ್ಟು ರೇಗಿಸ್ತೀರಾ? ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ. ಇರ್ಲಿ ಬಿಡಿ ಅತ್ತಿಗೆ, ನನ್ನ ಇವನಲ್ದೆ ಇನ್ಯಾರು ರೇಗಿಸ್ಬೇಕು? ಎಷ್ಟೇ ಆಗ್ಲಿ ನನ್ನ ಆಪ್ತ ಮಿತ್ರ ಅಲ್ವಾ ಇವನು. ಇವನ್ ರೇಗ್ಸಿದ್ರೆ ನನ್ಗೆ ಇನ್ನೂ ಖುಷಿ ಜಾಸ್ತಿನೇ. ಯಾಕೆ ಹೇಳಿ, ಇವನ್ ರೇಗ್ಸಿದ್ರೆ ಇವನ್ನ ರೇಗ್ಸಕ್ ನನಗೊಂದು ಅವಕಾಶ ಸಿಗುತ್ತಲ್ಲ. ಡ್ಯಾಗ್ ಫ್ರೆಂಡ್ ಯಾರು? ಡ್ಯಾಗೇ ಅಲ್ವಾ? ಕೇಳಿಸ್ಕೊಂಡ್ರ? ಪಾಪ ನಾವನು ಪಾಪಿ. ಅದ್ರಲ್ಲಿ ಏನಪ್ಪ ಬರೀ ಕಾಫಿಲೇ ಮುಗಿಸ್ತಾ ಇದ್ರಿ ಗಂಡ ಹೆಂಡ್ತಿರಿಬ್ರು? ಪಾರ್ಟಿ ಗಿಟ್ಟಿ ಕೊಡಲ್ವಾ? ಪಾರ್ಟಿನ ಯಾವ ಖುಷಿಗಪ್ಪ? ಮತ್ತೆ ರಿಜಿಸ್ಟರ್ ಮಾಡಿಸಿದ್ದಕ್ಕೆ. ಓ ಸರಿ, ಹಿಂಗೆ ಕೂತಿದ್ದಕ್ಕೆ ನಿಂತಿದ್ದಕ್ಕೆಲ್ಲ ಪಾರ್ಟಿ ಮಾಡ್ತಾ ಇದ್ರೆ ವರ್ಷ ಪೂರ್ತಿ ಪಾರ್ಟಿ ಮಾಡ್ತಾ ಇರ್ಬೇಕು. ಅವೆಲ್ಲ ಏನೂ ಬೇಕಾಗಿಲ್ಲ. ನೋ ಪಾರ್ಟಿ, ನಥಿಂಗ್. ಏನೋ ಗೆಳೆಯ, ಬರ್ತಾ ಬರ್ತಾ ಇಷ್ಟೊಂದು ಕಂಜೂಸ್ ಆಗ್ಬಿಟ್ಟೆ ನೀನು. ಆಗ್ಬಿಡಪ್ಪ, ನೀನ್ ಪಾರ್ಟಿ ಕೊಡ್ಬೇಡ, ನಾನೇ ಕೊಟ್ಬಿಡ್ತೀನಿ. ಓಕೆ ಆನಂದರೇ, ಯಾವಾಗ ಹೋಗೋಣ ಪಾರ್ಟಿಗೆ? ಹೆಂಡತಿ ಕೇಳಿದ್ರೆ ಕೊಡ್ಬೇಕಷ್ಟೇ. ಆಯ್ತು, ಕೊಡ್ತೀನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸುಂದರಾಂಗ. ಓಕೆ. ಅಯ್ಯೋ ಗಾಡಿ ನಿಲ್ಸಿ. ನಾವು ಲಂಡನ್ ಹೋಗ್ತಿದ್ದೀವಿ. ನೀನು ಬಾಯಿ ಮಾತಿಗೆ ಮಾತ್ರ ನನಗ ಅಕ್ಕ ಅಂತೀಯ. ನಿನ್ನ ಅಕ್ಕ ಆಗಿ ಇದು ನನ್ನ ಕರ್ತವ್ಯ. ಇಲ್ಲಿ ನೋಡು ಮಲ್ಲಿ, ಈ ಕಾನೂನು ಅನ್ನೋದು ನಮ್ ಸೇಫ್ಟಿಗಷ್ಟೇ. ಗಂಡ ಹೆಂಡತಿ ಸಂಬಂಧ ಎರಡು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಎರಡು ಮನಸ್ಸು ಒಂದಾಗ್ಬೇಕು, ಆಗ್ಲೇ ಸಂಸಾರ ಸುಂದರವಾಗಿರೋದು. ನಿಮ್ ಸಂಬಂಧನೂ ಸುಂದರವಾಗುತ್ತೆ, ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ತಾಳ್ಮೆಯಿಂದಿರು. ಸರಿ, ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ, ಬಸ್ ಹೋಗ್ಬರೋಣ. ಅಯ್ಯೋ ಇರ್ಲಿ ಅಕ್ಕರೆ, ನೀವ್ ಹೋಗ್ ಬನ್ನಿ, ನಾನ್ ಮುಂದಿನ ಸಲ ಬರ್ತೀನಿ. ಬಟ್ ನೀನ್ ಇಲ್ಲಿ ಒಬ್ಳೆ ಆಗ್ಬಿಡ್ತೀಯಾ? ಸರಿ, ಬೇಜಾರಾದ್ರೆ ಹೋಗ್ ತಾತನ್ ನೋಡ್ಕೊಂಡ್ ಬಾ, ಅವ್ರಿಗೂ ಖುಷಿ ಆಗುತ್ತೆ. ಏನೇ ಪ್ರಾಬ್ಲಮ್ ಇದ್ರು ನನ್ಗೊಂದು ಫೋನ್ ಮಾಡು. ಸರಿ. ನನ್ ಫೋನ್ ನಂಬರ್ ಇದೆಯಾ? ಇಲ್ಲ. ಇಲ್ಲ, ಮತ್ತೆ ಎಲ್ಲ ಅದಕ್ಕೂ ತಲೆ ಅಲ್ಲಾಡಿಸ್ಬಿಡು ಅಂತ. ನಾನ್ ನಿಂಗೆ ಮೆಸೇಜ್ ಮಾಡ್ತೀನಿ, ನಂಬರ್ ಫೀಡ್ ಮಾಡ್ಕೊ. ಹುಷಾರ್. ಕೊನೆಗೂ ಆ ಭೂಮಿಕಾ ಏನ್ ಅನ್ಕೊಂಡಿದ್ಲೋ ಅದನ್ನ ಸಾಧಿಸ್ಬಿಟ್ಲು. ಅವಳನ್ನ ಏನು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಮಟ್ಟಕ್ಕೆ ಬೆಳೀತಾಳೆ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಆಳಿನ ತರ ನಮ್ ಕಾಲ್ ಹತ್ರ ಬಿದ್ದಿರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಈಗ ನಮ್ಮನ್ನೇ ಆಳೋ ತರ ಕಾಣ್ತಿದ್ದಾಳೆ. ಆಳೋ ತರ ಅಲ್ಲ ಸಿಸ್ಟರ್, ನಿಜವಾಗ್ಲೂ ಆಳ್ತಾ ಇದ್ದಾಳೆ. ಈ ಮನೆಯಲ್ಲಿ ಅವಳು ಆಡಿದ್ದ ಆಟ ನನಗೆ ಯಾರು ಎದುರಾಳಿ ಇಲ್ಲ ಅನ್ನೋ ತರ ಆಡ್ತಿದ್ದಾಳೆ. ನೋಡಿದೇನೋ ಅಳಿಮಯ್ಯ, ನಿನ್ನ ಅತ್ತಿಗೆ ಪ್ರಯತ್ನದಿಂದ ಆ ಕೆಲಸದ ಹುಡುಗಿ ಕಾನೂನು ಪ್ರಕಾರವಾಗಿ ಅಧಿಕೃತವಾಗಿ ನಿನ್ನ ಹೆಂಡತಿ ಆಗ್ಬಿಟ್ಟು. ಈಗ ನೀನ್ ಏನೇ ಮಾಡಿದ್ರು, ಎಲ್ಲೇ ಹೋದ್ರು ಅವಳ ಹೆಸರು ನಿನಗೆ ಅಂಟ್ಕೊಂಡ್ಬಿಡುತ್ತೆ. ಮಲ್ಲಿ ಜಯದೇವ್ ದಿವಾನ್ ಕೇಳೋದಕ್ಕೆಷ್ಟು ಖರಾಬ್ ಆಗಿದೆಯಲ್ಲ. ಎಲ್ಲ ನೀನೇ ಮಾಡ್ಕೊಂಡಿದ್ದು. ಲೈಫಲ್ಲಿ ಮರ್ಯಾದೆ ತರ ಅಂತ ಒಂದು ಕೆಲಸನಾದ್ರೂ ಮಾಡಿದ್ಯಾ? ಎಲ್ಲ ಇಂಥದ್ದೇ. ಒಂದು ತಿಳ್ಕೊ, ನೀನೀಗ ಮಾಡಿದ್ದು ಚಿಕ್ಕ ಮಿಸ್ಟೇಕ್ ಅಲ್ಲ, ತುಂಬಾ ದೊಡ್ಡ ಮಿಸ್ಟೇಕ್. ಅದನ್ನ ನೀನೇ ಅನುಭವಿಸ್ಬೇಕು. ಹೂ ಕಣು ಅಳಿಮಯ್ಯ, ನಿನ್ನ ಅತ್ತಿಗೆ ಭೂಮಿಕಾ ನಿನ್ನ ವಿರುದ್ಧ ಪಣ ತೊಟ್ಟು ನಿಂತಿದ್ದಾಳೆ. ನೀನ್ ಏನೇ ಮಾಡಿದ್ರು ಅವಳ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಮಾಡೋದು ತಪ್ಪಲ್ಲ ಕಣ, ಆದ್ರೆ ಅದನ್ನು ಮುಚ್ಚಿ ಹಾಕೋ ಕೆಪಾಸಿಟಿ ಇಲ್ದಿದ್ದಾಗ ತಪ್ಪು ಮಾಡಿದ್ರೆ ತಪ್ಪೇ. ಒಂದು ತಪ್ಪು ಮಾಡಿದನ್ನ ಮುಚ್ಚಿ ಹಾಕೋ ಕೆಪಾಸಿಟಿನೇ ಇಲ್ವಲ್ಲೋ ನಿನಗೆ. ಹೆಂಗೋ ಬದುಕ್ಯ, ಹೆಂಗೋ ಮ್ಯಾನೇಜ್ ಮಾಡ್ತೀಯ? ಮ್ಯಾನೇಜ್ ಮಾಡೋದಕ್ಕೆ ನಾನಿದ್ದೀನಲ್ಲ ಅಣ್ಣ, ಅದಕ್ಕೆ ಇವನು ಹೀಗಾಡೋದು. ನೀನೆ ನೋಡಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ, ನೀನಿನ್ನ ಈ ರೀತಿ ಬೆಳೆಸಿದ್ನಲ್ಲ ಅಂತ. ನಿನಗೆಷ್ಟು ಹೇಳಿದ್ರು ಅಷ್ಟೇ, ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ. ನೋಡ್ತೀಯನೋ ಅಮ್ಮ ಎಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಅಂತ. ಇನ್ನಾದ್ರೂ ತಿದ್ದುಕೊಳ್ಳೋ, ಬುದ್ಧಿವಂತನಾಗೋ. ಹೆತ್ತಮ್ಮನ ಹೊಟ್ಟೆ ಉರಿಸ್ತಾವ ಯಾವ ನನ್ನ ಮಗನು ಉದ್ಧಾರ ಆಗಿಲ್ಲ. ಅರ್ಥ ಆಯ್ತಾ? ಎಲ್ಲ ಕಡೆಯಿಂದ ಎಲ್ಲರೂ ನನಗೆ ಗುಮ್ತಾ ಇದ್ದಾರೆ. ಚೂರು ಮರ್ಯಾದೆನೇ ಇಲ್ಲ ನನಗೆ.
ಇನ್ಸಲ್ಟ್ ಮೇಲೆ ಇನ್ಸಲ್ಟ್. ಇದಕ್ಕೆಲ್ಲ ಕಾರಣ ಅವಳೆ, ಆ ಭೂಮಿಕಾ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ರಿವೆಂಜ್ ರಿವೆಂಜ್ ತೀರ್ಸ್ಕೊಂಡೇ ತೀರ್ಸ್ಕೋತೀನಿ. ಹಲೋ ಅದಕ್ಕೆ ತಂಗಿ, ಏನ್ರಿ ನೆನ್ಪು ಮಾಡ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ದೀರಾ? ಕನ್ಸಲ್ ಬರ್ತೀನಿ ರೆಡಿ ರೀ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾಲ್ ಮಾಡಿದ್ರಾ? ಏನು ಈಗಲೇ ಅಡ್ವಾನ್ಸ್ ಬುಕ್ಕಿಂಗ ನಿಮ್ದು? ನಿಮ್ ತಲೆ ಈಗೀಗ ತುಂಬಾ ತರಲೆ ಆಗ್ಬಿಟ್ಟಿದ್ದೀರಾ ನೀವು. ರೀ ಮದ್ವೆ ಜಸ್ಟ್ ಮಿಸ್ ಆಯ್ತಲ್ಲ, ಅದೇ ಖುಷಿ ಈ ತರ ಆಗ್ಬಿಟ್ಟಿದ್ದೀನಿ ಕಣ್ರಿ. ನಿಜ ಹೇಳ್ಬೇಕು ಅಂದ್ರೆ ನನಗೀಗ ನಿಮ್ಮ ಮೇಲೆ ಮೊದಲಿಗಿಂತ ಒಂದ್ ಲೆವೆಲ್ ಜಾಸ್ತಿನೇ ಪ್ರೀತಿ ಆಗಿದೆ ಗೊತ್ತಾ. ಆದ್ರೂ ಅತ್ತಿಗೆ ಅಂತ ಕರೆದ್ರಲ್ಲ ನೀವು ನನ್ನ. ಏನ್ರಿ ಅದಕ್ಕೆ ತಂಗಿ ನೀವು ಮಾತಿದ್ರೆ ಬರೀ ಹಳೆ ದಿನಕ್ಕೆ ಎದುಗ್ತಾ ಇರ್ತೀರಲ್ಲ. ಓಲ್ಡ್ ಗಾಯನ ಪಾಸ್ಟ್ ಮೆಮರೀಸ್ನ ಯಾವತ್ತೂ ಕೆದಕಕ್ಕೆ ಹೋಗ್ಬಾರ್ದು ಕಣ್ರಿ, ಆಮೇಲೆ ಅದು ಸೆಪ್ಟಿಕ್ ಆಗ್ಬಿಡುತ್ತೆ. ಸರಿ, ಈಗ ನೀವ್ ಯಾಕೆ ಕಾಲ್ ಮಾಡಿದ್ರಿ ಫಸ್ಟ್ ಅದನ್ನ ಹೇಳಿ. ಹಾ, ಒಂದ್ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡ್ದೆ. ಏನಪ್ಪಾ ಅಂತ ಇಂಪಾರ್ಟೆಂಟ್ ಅಪ್ಡೇಟ್? ಆಕ್ಚುಲಿ ಅಕ್ಕ ಮನೆಗ್ ಬಂದಿದ್ಲು. ನಾನ್ ಐಸ್ ಕ್ರೀಮ್ ತಿಂದಿರೋ ಸ್ಮೆಲ್ ಅದ್ ಹೇಗ್ ಅವಳಿಗೆ ಬಂತೋ ನನಗಂತೂ ಗೊತ್ತಿಲ್ಲ. ಕಂಡು ಹಿಡಿದ್ಬಿಟ್ಟಿದ್ದಾಳೆ. ನಾವಿನ್ಮೇಲೆ ಹುಷಾರಾಗಿರ್ಬೇಕು. ಓಕೆ, ಇನ್ಮೇಲೆ ಹುಷಾರಾಗಿರೋಣ. ಓಕೆ. ಹಾಯ್ ಪಾರ್ಥ. ಹಾಯ್ ಅದಕ್ಕೆ. ಮದ್ವೆನೇ ಮುರಿದೋಯ್ತು. ಆ ಹುಡುಗಿ ಪಾಪ ನಿಜ. ಅದಕ್ಕೆ ಬೇಜಾರ್ ಮಾಡ್ಕೋಬೇಕು. ಆ ಹುಡುಗಿಗೆ ಅವ್ಳು ಪ್ರೀತಿಸ್ತಾ ಇರೋ ಹುಡುಗ ಸಿಗ್ತಾ ಇದ್ದಾನೆ ಅಂತ ಖುಷಿ ಪಡ್ಬೇಕಲ್ವಾ? ಅಯ್ಯೋ ಪಾರ್ಥ ಅವರೇ, ಸಮಸ್ಯೆ ಅದಲ್ಲ. ಈ ನಮ್ ಲವರ್ ಬಾಯ್ ಇದಾನಲ್ಲ, ಅವನು ಆ ಹುಡುಗಿ ಮನೆಯವ್ರ ಹತ್ರ ಹೋಗ್ಬಿಟ್ಟು ನಾವಿಬ್ರು ಪ್ರೀತಿಸಿದೀವಿ, ನಿಮ್ ಮಗಳನ್ನ ನನ್ನ ಕೊಟ್ಟು ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಿದ್ದಾನೆ. ಅವರು ಅದಕ್ಕೆ ಒಪ್ತಾನೇ ಇಲ್ಲ. ಯಾಕೆ? ಇದೇನ್ ಪಾರ್ಥ ಅವರೇ ಹೀಗೆ ಕೇಳ್ತಿದ್ದೀರಾ? ಅವ್ರ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ, ಎಷ್ಟು ಅವಮಾನ ಆಗಿದೆ ಅವ್ರಿಗೆ. ಪಾಪ ಅವರಂತೂ ನಮಗ್ ನಿಮ್ ಸವಾಸನೆ ಬೇಡ, ನಿಮ್ಮಂಥವ್ರ ಮನೆಗೆ ನಾವು ಹೆಣ್ಣು ಕೊಡೋದಿಲ್ಲ ಅಂತ ಪಟ್ಟು ಹಿಡ್ಕೊಂಡು ಕೂತು ಬಿಟ್ಟಿದ್ದಾರೆ. ಆದ್ರೂ ಇದೆಲ್ಲದರಲ್ಲಿ ಆ ಹುಡುಗಂದೇನೋ ತಪ್ಪೇ ಇಲ್ಲ. ಪಾಪ ಅವ್ರ ಅಣ್ಣ ಮಾಡಿರೋ ತಪ್ಪಿಗೆ ಅವನ್ ಶಿಕ್ಷೆ ಅನುಭವಿಸ್ತಿದ್ದಾನೆ. ನೀವ್ ಹೇಳಿ ಪಾರ್ಥ ಅವ್ರೆ, ಅವ್ರೇನ್ ಮಾಡ್ಬೇಕು? ಮತ್ತೊಮ್ಮೆ ಅವ್ರ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡ್ಬಿಡ್ಬೇಕಾ, ಇಲ್ಲ ಅವ್ರ ಪ್ರೀತಿನ ಪಡ್ಕೊಳ್ಬೇಕಾ? ನನಗೇನನ್ಸುತ್ತೆ ಗೊತ್ತಾ, ಬರೀ ಪ್ರೀತಿ ಮಾಡದೆ ಸಾಲದು, ಪ್ರೀತಿನ ಹೇಗ್ ಪಡ್ಕೊಳ್ಬೇಕು ಅದು ಗೊತ್ತಿರ್ಬೇಕು ಅಲ್ವಾ? ಕರೆಕ್ಟ್ ಅದಕ್ಕೆ. ನೋಡಿ, ನಿಮ್ಮಷ್ಟು ಬುದ್ಧಿ ಅವ್ರಿಗಿಲ್ಲ. ಅವ್ರ ಪ್ರೀತಿನ ಎಲ್ರ ಮುಂದೆ ಹೇಳ್ಕೊಂಡ್ರೆ ಆಗ್ತಿತ್ತು ತಾನೆ, ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅದಕ್ಕೆ ಅವ್ರು ಹೇಳ್ಕೊಡೋದಕ್ಕೆ ಟ್ರೈ ಮಾಡಿರ್ಬೋದಲ್ವಾ? ಯಾವ್ದೋ ರೀಸನ್ಸ್ ಗಳಿಂದ ಪಾಪ ಹೇಳ್ಕೊಳಕ್ ಆಗ್ದೇನೋ ಆಗಿರ್ಬೋದು. ನೀವ್ ಹೇಳ್ದಂಗೆ ಲೈಫ್ ಇಸ್ ಅನ್ಪ್ರೆಡಿಕ್ಟಬಲ್ ಅಲ್ವಾ? ಅದಕ್ಕೆ ಯಾವ ಮೂಮೆಂಟ್ ಅಲ್ಲಿ ಏನಾಗತ್ತೆ ಅಂತ ಯಾರಿಗೆ ಹೇಳಕ್ಕಾಗತ್ತೆ? ಆದ್ರೆ ನನಗೆ ಅವರಿಬ್ಬರದೇ ಚಿಂತೆ ಆಗಿದೆ. ಅವರು ಅವ್ರ ಪ್ರೀತಿನ ಉಳಿಸ್ಕೊಳ್ಬೇಕು ಅಂದ್ರೆ ಈ ಸಿಚುವೇಶನ್ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕೆ ಹೇಳಿ? ಯಾಕಂದ್ರೆ ಇದು ಎರಡು ಕುಟುಂಬದ ಮರ್ಯಾದೆ ಪ್ರಶ್ನೆ. ಎಲ್ಲ ಸರಿ ಹೋಗುತ್ತೆ, ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅವರು ತಾಳ್ಮೆಯಿಂದ ನಡ್ಕೋಬೇಕು. ನಾನ್ ನೋಡಿ ಇದನ್ನ ನಿಮ್ಮ ಹತ್ರ ಹೇಳ್ತಿದ್ದೀನಿ, ನಾನು ಹೋಗಿ ಅವ್ರಿಗೆ ಬುದ್ಧಿ ಮಾತು ಹೇಳ್ಬೇಕು. ನಾನು ಹೋಗಿ ನನ್ನ ಫ್ರೆಂಡ್ ತಂಗಿಗೆ ಮಾತು ಹೇಳ್ತೀನಿ. ಗುಡ್ ನೈಟ್. ಓಕೆ. ಅವ್ರ ಖುಷಿನೇ ನನ್ ಖುಷಿ. ಓ ಭಾವಂತಮ್ಮ. ಹಾಯ್ ಭಾವಂತಮ್ಮ. ಹಾಯ್ ಅದಕ್ಕೆ ತಂಗಿ. ಏನ್ ಸಮಾಚಾರ ಇವತ್ತು? ನಮ್ಮನ್ನ ನೆನ್ಪು ಮಾಡ್ಕೊಂಡು ಬೆಳಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಹೇಳ್ರಿ ಅದಕ್ಕೆ ತಂಗಿ, ನೀವು ನಾನೇನೋ ಟೈಮ್ ಟೇಬಲ್ ಹಾಕೊಂಡು ನಿಮ್ನ ನೆನ್ಪು ಮಾಡ್ಕೋತೀನಿ ಅನ್ನೋ ತರ ಹೇಳ್ತಾ ಇದೀರಲ್ಲ. ನೋಡಿ, ನಿಮ್ನ ನೆನ್ಪು ಮಾಡ್ಕೊಳಕ್ಕೆ ನಂಗೆ ಇಂಥದ್ದೇ ಒಂದು ಸ್ಪೆಸಿಫಿಕ್ ಟೈಮ್ ಇರಬೇಕು ಅಂತ ಏನು ಇಲ್ಲ ಕಣ್ರಿ. ಯಾವಾಗಂದ್ರೆ ಅವಾಗ ನೆನ್ಪಾಗ್ಬಿಡ್ತೀರಾ ನೀವು. ನೀವೊಂಥರ
ನನ್ನ ಹಾರ್ಟಲ್ಲಿ ಸೆಕೆಂಡ್ ಗಂಟೆ ಮಾಡ್ಕೊಳ್ಳೋ ಅಲ್ರಾಮ್ ಇದ್ದಂಗೆ. ನನ್ನ ಡೇ ಶುರು ಆಗೋದು ನಿಮ್ಮ ನೆನಪಿಂದ, ಅದು ಕೊನೆ ಆಗೋದು ಕೂಡ ನಿಮ್ಮ ನೆನಪಿಂದ ಕಣ್ರಿ. ನೀವಂದ್ರೆ ನಂಗೆ ಅಷ್ಟಿಷ್ಟ. ಐ ಲವ್ ಯು ಸೋ ಮಚ್. ಓ ಹೌದಾ, ಅಷ್ಟೊಂದು ಇಷ್ಟನಾ ನಿಮ್ಗೆ? ಹಾ, ಏನ್ರಿ ಅದಕ್ಕೆ ತಂಗಿ ನೀವು ಅದನ್ನ ಬಾಯ್ ಬಿಟ್ಟು ಬೇರೆ ಕೇಳ್ತಿರಲ್ಲ. ಇವತ್ತು ವುಮೆನ್ಸ್ ಡೇ ಅಲ್ವಾ, ಅದಕ್ಕೆ ನಿಮ್ಗೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಹ್ಯಾಪಿ ವುಮೆನ್ಸ್ ಡೇ. ಅಂದ್ರೆ ನನ್ ವುಮೆನ್ನ? ಯು ಮೀನ್ ಹೆಂಗ್ಸು? ವುಮೆನ್ ಅಂತ ಹೇಳೋವಷ್ಟು ವಯಸ್ಸಾಗಿದ್ಯಾ ನನಗೆ? ಅದಕ್ಕೆ ತಂಗಿ ಏನ್ರಿ ನೀವು, ಅದು ಇರೋದೇ ಆತರ ಅಲ್ವಾ ವುಮೆನ್ಸ್ ಡೇ ಅಂತ. ಗರ್ಲ್ಸ್ ಡೇ ಅಂತ ಯಾವ್ದು ಸೆಪರೇಟ್ ಆಗಿ ಇಲ್ವಲ್ಲ, ಅದಕ್ಕೆ ವಿಶ್ ಮಾಡ್ಲಿಲ್ಲ ನಾನು. ನೋಡಿ, ಫೀಲಿಂಗ್ ಇಂಪಾರ್ಟೆಂಟ್, ಮೀನಿಂಗ್ ಅಲ್ಲ. ಟೇಕ್ ಇಟ್ ಈಸಿ ಮ್ಯಾನ್. ಏನ್ ಟೇಕ್ ಇಟ್ ಈಸಿ? ಯಾರಿಗೆ ಏನ್ ಕರಿಬೇಕು ಅಂತ ಫಸ್ಟ್ ತಿಳ್ಕೊಳ್ಳಿ. ಫಾರಿನ್ ರಿಟರ್ನ್ ಅಂತೆ, ಫಾರಿನ್ ರಿಟರ್ನ್. ಸರಿ ಬಿಡ್ರಿ, ನೀವ್ ಒಂಥರ ವುಮೆನ್ ಅಲ್ಲ ಮೆನ್ ಇದ್ದಂಗೆ, ಅದೇ ತರ ದಬಾಯಿಸ್ತಾ ಇದ್ದೀರಾ. ಹಲೋ, ಏನಂದ್ರೆ ನೀವು? ಏನಿಲ್ಲ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್, ಟೇಕ್ ಕೇರ್, ಸಿಯಾ. ಬಾ, ಈ ಹುಡುಗಿ ಸಿಗಾಕೊಳ್ಳೋದು ಒಂದೇ, ಟೈಗರ್ ಬೋನಿಗೆ ತಲೆ ಹಿಡಿದು ಒಂದು. ಅಲ್ಲ, ನಿಜ ಹೇಳ್ಬೇಕು ಅಂದ್ರೆ ಟೈಗರೇ ಬೆಟರ್, ಈ ಹುಡುಗಿರು ಅದಕ್ಕಿನ್ನ ಡೇಂಜರ್. ಬಟ್ ಏನ್ ಮಾಡೋದು, ಕೊನೆಗೆ ಅವರೇ ಬೇಕು, ಅದಕ್ಕೆ ಲವ್ ಅಂತ ಹೇಳೋದು. ಐ ಲವ್ ಯು ಅದಕ್ಕೆ, ಐ ಲವ್ ಯು ಸೋ ಮಚ್. ನೋ ಹೌದು. ಸಿಸ್ಟರ್ ಸಿಸ್ಟರ್ ಸಿಸ್ಟರ್, ಒಂದ್ ಸೆಕೆಂಡ್, ನಾ ಮಾಡ್ತೀನಿ. ವೆರಿ ಎಮರ್ಜೆನ್ಸಿ ಸಿಸ್ಟರ್, ತುಂಬಾ ಎಮರ್ಜೆನ್ಸಿ ಇದೆ. ಏನಣ್ಣ, ಏನ್ ಎಮರ್ಜೆನ್ಸಿ? ಸಿಸ್ಟರ್, ಏನು ಅಂತ ಹೇಳಿ ಸಿಸ್ಟರ್, ಯಾವ ಬಾಯಲ್ಲಿ ಹೇಳು. ಇಷ್ಟು ದಿವಸ ನೀನು ಮರ್ಯಾದೆ ಇಂಡೋರ್ ಅಲ್ಲಿ ಅಂದ್ರೆ ಮನೆ ಒಳಗಡೆ ಹೋಗ್ತಾ ಇತ್ತು, ಈಗ ಮರ್ಯಾದೆ ಹೋಗುವ ಪ್ರಸಂಗ ಔಟ್ಡೋರ್ಗೆ ಶಿಫ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಮನೆ ಒಳಗೆ ಹೊರಗೆ ಎಲ್ಲಾ ಕಡೆಗೆ ನೀನು ಮರ್ಯಾದೆ ಕಳ್ಕೊಂಡಂಗಾಗತ್ತಲ್ಲ ಸಿಸ್ಟರ್. ಅಣ್ಣ, ನೀನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಡೈರೆಕ್ಟ್ ಆಗಿ ಹೇಳು. ಸಿಸ್ಟರ್, ಇದು ದೊಡ್ಡ ಸೊಸೆ ಚಿಕ್ಕ ಸೊಸೆನ ಇವತ್ ನಡೆಯೋ ಪ್ರೋಗ್ರಾಮ್ಗೆ ರೆಡಿ ಆಗಕ್ ಹೇಳ್ತಾ ಇದ್ದಾಳೆ. ಏನು, ಮಲ್ಲಿನ ಫಂಕ್ಷನ್ ಕರ್ಕೊಂಡ್ ಬರ್ತಿದ್ದಾಳ? ಹೌದು ಸಿಸ್ಟರ್, ಈಗೇನಾದ್ರೂ ಅವಳು ಹೊರಗೆ ಬಂದ್ರೆ ನಿನ್ನ ಮತ್ತು ಜಯದೇವ್ ಮರ್ಯಾದೆ ಆಫೀಸ್ ಎಂಪ್ಲಾಯೀಸ್ ಮುಂದೆ ಹೋಲ್ಸೇಲ್ ಆಗಿ ಹರಾಜಾಗ್ಬಿಡುತ್ತೆ. ಏನ್ ಸಿಸ್ಟರ್ ಇದು, ಈ ಮದುವೆ ಎಫೆಕ್ಟ್ ಎಲ್ಲೆಲ್ಲೋ ಏನೇನೋ ಆಗ್ತಾ ಇದೆಯಲ್ಲ. ಆ ಭೂಮಿಗೆ ಅದು ಅತಿ ಆಯ್ತು, ದೊಡ್ಡ ತಲೆನೋವೇ ಆಗ್ತಿದ್ದಾಳೆ ನಮ್ಗೆ. ಆಗ್ತಿದ್ದಾಳೇನು, ಹಾಗೆ ಬಿಟ್ಟಿದ್ದಾಳೆ. ಈಗ ನಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ ಸಿಸ್ಟರ್, ಅಷ್ಟೇ. ಇಲ್ಲ, ಆ ಭೂಮಿಕಾನ ಸೈಲೆಂಟ್ ಮಾಡ್ಲೇಬೇಕು. ಆ ಕೆಲ್ಸದವಳು ಮಲ್ಲಿನ ನನ್ ಸರಿ ಸಮಾನಕ್ಕೆ ಕೂರಕ್ ಬಿಡಬಾರ್ದು. ನಮ್ಮ ನೀನು ಹತ್ತ ಪಕ್ಕದಲ್ಲಿ ಕೂತ್ಕೋ. ಕೂತ್ಕೊಮ್ಮ, ಪರವಾಗಿಲ್ಲ, ಕೂತ್ಕೊಮ್ಮ. ಮಲ್ಲಿ, ಕೂತ್ಕೋ. ಅಳಿವಯ್ಯ, ಒಟ್ನಲ್ಲಿ ನಮ್ಮ ಮರ್ಯಾದೆ ಎಕ್ಕುಟ್ಟು ಹೋಗೋದು ಗ್ಯಾರಂಟಿ ಕಣೋ. ಓಕೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಬಾಸು ಪ್ರತಿ ವರ್ಷ ವಿಮೆನ್ಸ್ ಡೇ ಸೆಲೆಬ್ರೇಷನ್ ನ ಆಫೀಸಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಕಂಪನಿ ಏಳಿಗೆಗೋಸ್ಕರ ದುಡಿದ ಪ್ರತಿಯೊಬ್ಬ ಫಿಮೇಲ್ ಎಂಪ್ಲಾಯೀಸ್ಗೂ ಅವಾರ್ಡ್ ಕೊಡ್ತಾ ಇದ್ರು. ಅವಾರ್ಡ್ ಜೊತೆಗೆ ರಿವಾರ್ಡ್ ಅಂದ್ರೆ ಕ್ಯಾಶ್ ಕೂಡ ಕೊಡ್ತಾ ಇದ್ರು. ಪ್ರತಿಯೊಂದು ಕಂಪನಿ ಉದ್ಧಾರ ಆಗ್ಬೇಕು ಅಂದ್ರೆ ಎಂಪ್ಲಾಯೀಸು ತುಂಬಾನೇ ಇಂಪಾರ್ಟೆಂಟ್. ಅವರೊಂಥರ ಪಿಲ್ಲರ್ ಅಂದ್ರೂ ತಪ್ಪಾಗೋದಿಲ್ಲ. ಆದ್ರೆ ಈ ವರ್ಷ ವಿಮೆನ್ಸ್ ಡೇ ಸೆಲೆಬ್ರೇಷನ್ ನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿರೋ ಗೌತಮ್ ದಿವಾನ್ ಅವ್ರದ್ದು ತುಂಬಾ ದೊಡ್ಡ ಗುಣ. ನಿಮ್ಮೆಲ್ಲರ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಗೆಳೆಯ. ಈಗ ನಮ್ಮ ಬಾಸ್ ಅವರು ಒಂದೆರಡು ಮಾತಾಡ್ತಾರೆ. ಥ್ಯಾಂಕ್ ಯು ಆನಂದ್. ಸೊ ಫಸ್ಟ್ ಆಫ್ ಆಲ್, ಹ್ಯಾಪಿ ವಿಮೆನ್ಸ್ ಡೇ ಟು ಎವ್ರಿಬಡಿ. ಈ
ವಿಮೆನ್ಹುಡ್ ಅನ್ನೋದು ಒಂದು ದಿವಸ ಸೆಲೆಬ್ರೇಟ್ ಮಾಡಿ ಆಮೇಲೆ ಬಿಟ್ಬಿಡುವಂಥದ್ದಲ್ಲ. ಯಾವುದೂ ಆಚರಣೆಗೆ ಅಷ್ಟೇ ಸೀಮಿತವಾಗಿರ್ಬಾರ್ದು. ಅದನ್ನ ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದ್ರೇನೆ ಅದಕ್ಕೊಂದು ಅರ್ಥ ಇರೋದು. ಇದನ್ನ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬೇಕು. ಬರೀ ಮಾತಲ್ಲಿ ರೆಸ್ಪೆಕ್ಟ್ ಕೊಟ್ಟು ವಿಶ್ ಮಾಡಿ ಮತ್ತೆ ಗಂಟೆಗಟ್ಟಲೆ ಸ್ಪೀಚ್ ಮಾಡೋದಲ್ಲ. ನಾವು ನಮ್ಮ ಬಿಹೇವಿಯರ್ನಲ್ಲಿ ಆ್ಯಂಡ್ ನಾವು ನಡ್ಕೊಳ್ಳೋ ರೀತಿನಲ್ಲಿ ಕೂಡ ಅದು ಕಾಣಬೇಕು. ಆಗಲೇ ಈ ಥರದ ಒಂದು ಸೆಲೆಬ್ರೇಷನ್ ಒಂದು ಅರ್ಥ ಸಿಗೋದು. ಇಲ್ಲದ್ರೆ ಎಲ್ಲವೂ ವ್ಯರ್ಥ ಆಗ್ಬಿಡುತ್ತೆ. ವಾತಾವರಣನ ಹಾಳು ಮಾಡೋದು ನಾವೇ, ಆಮೇಲೆ ಅದನ್ನು ಉಳಿಸಿ ಅಂತ ಬೊಬ್ಬೆ ಹೊಡೆಯೋರು ನಾವೇ. ಸೊ ಹೆಣ್ಮಕ್ಳ ಪಾತ್ರ ನಮ್ಮ ಡೈಲಿ ಲೈಫಲ್ಲಿ ತುಂಬಾ ದೊಡ್ಡದು. ಸೊ ಅವ್ರಿಗೆ ಗೌರವ ಕೊಡಬೇಕು, ಮೂಲೆ ಗುಂಪು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ದಿನಾನ ಗೊತ್ತು ಮಾಡಿದ್ದಾರೆ. ಇದು ನಾನು ಮಲ್ಲಿಗೆ ಹೇಳಿದ ಮಾತಲ್ವಾ? ಇವ್ರ ಬಾಯಲ್ಲಿ ಹೇಗೆ ಬಂತು? ನಮಗೆ ಗೊತ್ತಿಲ್ಲದೆ ನಮ್ಮ ಮಧ್ಯೆ ಟೆಲಿಪತಿ ಏನಾದ್ರೂ ವರ್ಕ್ ಆಗ್ತಿದ್ಯಾ? ಅಷ್ಟೊಂದು ಕ್ಲೋಸ್ ಆಗ್ಬಿಟ್ವಾ ನಾವು? ಸೊ ಲೆಟ್ಸ್ ಸೆಲೆಬ್ರೇಟ್ ದಿಸ್ ವಂಡರ್ಫುಲ್ ಡೇ ಟುಗೆದರ್ and happy to have you people here. No, good luck. Thank you, Ananda. ಪೂಜೆ ಶುರು ಮಾಡ್ಬೋದಮ್ಮ? ಹಾ, ಶುರು ಮಾಡೋಣ. ಶಿಶೇಖರಾಯ ನಮಃ, ವಾಮದೇವಾಯ ನಮಃ. ಮನೇಲಿರೋ ಎಲ್ಲರೂ ಹೊರಗಡೆ ಕಳ್ಸೋ ವ್ಯವಸ್ಥೆ ಮಾಡಿ ಮಿಕ್ಕಿನ ನೋಡ್ಕೊಂಡು. ವಿಷ್ಣುವಲ್ಲಭಾಯ ನಮಃ, ಶಿವವಿಷ್ಣಾಯ ನಮಃ, ಅಂಬಿಕಾನಾಥಾಯ ನಮಃ, ಶ್ರೀಕಂಠಾಯ ನಮಃ, ಭಕ್ತವತ್ಸಲಾಯ ನಮಃ, ಭವಾಯ ನಮಃ, ಶರ್ವಾಯ ನಮಃ, ತ್ರಿಲೋಕೇಶಾಯ ನಮಃ. ಪೂಜೆ ಆಯಿತು. ನಿಮಗೂ ನಿಮ್ಮ ಕುಟುಂಬದವರೆಗೂ ಆ ಪಾರ್ವತಿ ಪರಮೇಶ್ವರರು ಸಮಸ್ತ ಸನ್ಮಂಗಳನ್ನು ಉಂಟು ಮಾಡಲಿ. ಈ ಮೂಲಕ ನಿಮ್ಮ ಮನೆಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಆ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಾನಿನ್ ಬರಲಾ? ಅಣ್ಣ, ಇವ್ರ ಮನೆ ಹೋಗಕ್ಕೆ ವ್ಯವಸ್ಥೆ ಮಾಡಿದ್ರೆ ತಾನೆ? ಆ ಕಾರಿನ ವ್ಯವಸ್ಥೆ ಆಗಿದೆ ಇಷ್ಟೇ. ಹಾ, ಬರ್ತೀನಿ. ನೋಡಿ, ಇವತ್ತು ಶಿವರಾತ್ರಿ, ಯಾರು ಮಲ್ಗಂಗಿಲ್ಲ, ಜಾಗರಣೆ ಮಾಡಬೇಕು. ಅಣ್ಣ, ಸ್ಪೆಷಲಿ ನೀನು ಅದು ಇದು ಅಂತೆಲ್ಲ ಎಕ್ಸ್ಕ್ಯೂಸ್ ಕೊಡಬಾರ್ದು. ಅಂಡರ್ಸ್ಟ್ಯಾಂಡ್. ಅದು ಅಲ್ಲದೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದೀನಿ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು, ಆಯ್ತಾ? ಹಾ, ಜಾಗರಣೆ ಅಂದ್ರೆ ನನಗೆ ನಮ್ಮ ಮನೆ ನೆನಪಾಗುತ್ತೆ. ಇವತ್ತೆಲ್ಲರೂ ತಪ್ಪದೆ ಜಾಗರಣೆ ಮಾಡ್ತಾರೆ. ಪೂಜೆ ತುಂಬಾನೇ ಚೆನ್ನಾಗಿರುತ್ತೆ. ಹೌದಾ? ಭೂಮಿಕಾ, ಒಂದು ಕೆಲಸ ಮಾಡಮ್ಮ, ನೀನು ಗೌತಮ್ನ ಕರ್ಕೊಂಡು ನಿಮ್ಮ ಮನೆಗೆ ಹೋಗು. ಅವ್ರಾಗ ಅವರೇ ತವ್ರ ಮನೆಗೆ ಹೋಗ್ಬಾ ಅಂತಿದ್ದಾರೆ. ಏನಿರ್ಬೋದು? ನಮ್ಮ ಅಂತರಂಗದಲ್ಲಿ ಜ್ಞಾನವೆಂಬ ದೀಪವನ್ನ ಬೆಳಗಿಸಪ್ಪ ತಂದೆ ಅಂತ ಕೇಳ್ಕೊಳ್ಳುವಂತಹ ದಿನ ಇದು. ನೋಡು, ಎಲ್ಲ ಕಡೆ ಅಜ್ಞಾನ ಹರಡ್ಕೊಂಡಿರುತ್ತೆ. ಎಲ್ಲೆಲ್ಲಿ ಅಜ್ಞಾನ ಇರುತ್ತೋ ಅಲ್ಲೆಲ್ಲ ಶಿವ ಸಂಚರಿಸ್ತಾ ಇರ್ತಾನೆ, ಅಜ್ಞಾನವನ್ನ ನಿವಾರಣೆ ಮಾಡ್ತಾನೆ ಅನ್ನೋದು ನಂಬಿಕೆ. ಅದೇ ಶಿವರಾತ್ರಿ ಹಿಂದೆ ಇರೋ ಲಾಜಿಕ್. ಅಷ್ಟೇ ಅಲ್ಲ, ಏನು ಗೊತ್ತಾ, ಇವತ್ತು ಶಿವ ಪಾರ್ವತಿಯ ಆನಿವರ್ಸರಿ.
ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ ಅವರಿಬ್ಬರು ಮದುವೆ ಆಗಿದ್ದು ಇದೇ ದಿನ. ಅಪ್ಪ ಅವರಿಬ್ಬರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಕಂದ. ನಿನಗೆ ಗೊತ್ತಾ, ಪಾರ್ವತಿ ಇಡೀ ರಾತ್ರಿ ಶಿವನ್ ತಪಸ್ ಮಾಡಿ ಅವನನ್ನ ಮೆಚ್ಚಿಸಿ ಮದುವೆ ಆದ ದಿನ ಇವತ್ತು. ಎಂಥ ಲವ್ ಸ್ಟೋರಿ. ಈಗಂತವೆಲ್ಲ ಸಿಗೋದೇ ಇಲ್ಲ. ಹೌ ಸ್ವೀಟ್ ಅಲ್ವಾ? ಈ ಲವ್ ಸ್ಟೋರಿ ಮುಂದೆ ಯಾವ ಲವ್ ಸ್ಟೋರಿನೂ ಇಲ್ಲ ಬಿಡಿ. ಮತ್ತೆ ಅಲ್ಲ, ಆಧ್ಯಾತ್ಮ ಅಂದ್ರೆ ಸುಮ್ಮನೆ ದೇವ್ರ ಪೂಜೆ ಪುನಸ್ಕಾರ ಅಂತ ಅನ್ಕೊಂಡಿದ್ಯಾ? ಇಲ್ಲಮ್ಮ, ಜ್ಞಾನದ ಭಂಡಾರ ಅದು. ಅದರಿಂದ ಕಲಿಯೋದು ಬೇಕಾದಷ್ಟಿದೆ. ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಚಾರಗಳಿವೆ. ಹಾಯ್ ಭಾವಂತಮ್ಮ. ಹಲೋ ಅದಕ್ಕೆ ತಂಗಿ, ಹ್ಯಾಪಿ ಶಿವರಾತ್ರಿ ಕಣ್ರಿ. ಥ್ಯಾಂಕ್ ಯು. ನಿಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದು ಏನಂದ್ರೆ, ನಮ್ಮ ಅದಕ್ಕೆ ಐ ಮೀನ್ ನಿಮ್ಮ ಅಕ್ಕ ಅದೇ ನಿಮ್ಮ ಮನೇಲಿ ನಡೆಯೋ ಶಿವರಾತ್ರಿ ಪೂಜೆ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು. ಫುಲ್ ಬಿಲ್ಡಪ್ ಕೊಡ್ತಾ ಇದ್ರು. ನಿಮ್ಮ ಮನೇಲಿ ಜಾಗರಣೆ ತಗೊಳ್ವಂತಲ್ಲ, ಒಂಥರ ಸೆಲೆಬ್ರೇಷನ್ ಆಗಿರುತ್ತಂತಲ್ಲ. ಅದನ್ನ ಕೇಳಿ ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ ಕಣ್ರಿ. ಅದಕ್ಕೆ ನಾನೀಗ ಅದಕ್ಕೆ ನೀವೀಗ ಏನ್ ಮಾಡ್ಬೇಕು ಅಂತಿದ್ದೀರೋ? ಕೇಳ್ದೆ ಸೀದಾ ನಿಮ್ಮ ಮನೆಗೆ ಬಂದ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹೇಗಿದ್ರು ನೀವು ಅಲ್ಲೇ ಇರ್ತೀರಲ್ವಾ? ಹೆಲೋ ಹೋಲ್ಡ್ ಆನ್. ಸ್ವಲ್ಪ ಸಮಾಧಾನ. ಮೊದಲೇ ಇವತ್ತು ಒಳ್ಳೆ ದಿನ. ನೀವು ಸುಮ್ಮನೆ ಇಲ್ಲಿಗೆ ಬರಬೇಕು, ದೇವ್ರಿಗೆ ಕೈ ಮುಗಿಬೇಕು, ಕೊಡೋ ಪ್ರಸಾದನ ತಿನ್ನಬೇಕು, ಹಾಗೆ ಹೋಗ್ತಾ ಇರಬೇಕು. ಅದನ್ನ ಬಿಟ್ಟು ನೀವು ಇಲ್ಲಿಗೆ ಬಂದು ತರ್ಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳ್ಬಾರ್ದು. ಅದಕ್ಕೆ ತಂಗಿ, ಏನ್ರಿ ನೀವು? ಪ್ರೀತಿನೂ ಭಕ್ತಿ ಇದ್ದಂಗಲ್ವಾ? ನೀವು ಕೇಳಿಲ್ವಾ? ಭಕ್ತಿಯ ಇನ್ನೊಂದು ರೂಪನೇ ಪ್ರೀತಿ ಕಣ್ರಿ. ಅಜ್ಜಿ ಇದನ್ನ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಾವು ಪ್ರೀತಿಯಲ್ಲೇ ದೇವ್ರನ್ನ ಕಾಣ್ಬೇಕಣ್ರಿ. ಬೇಕಾರೆ ನೀವು ಪೂಜೆ ಮಾಡೋ ಶಿವನೇ ಕೇಳಿ ನೋಡಿ. ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿದ್ರೆ ನಾವು ಜಾಗರಣೆನ ಜೋರಾಗಿ ಮಾಡೋಣ. ಇದಕ್ಕೆ ಹೇಳೋದು ಸದಾಶಿವಂಗೆ ಅದೇ ಧ್ಯಾನ ಅಂತ. ರೀ ಅದಕ್ಕೆ ತಂಗಿ, ನೀವು ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀರ ಕಣ್ರಿ. ನಾನ್ ಸದಾಶಿವಲ್ಲ, ನಿಮ್ಮಪ್ಪ ಸದಾಶಿವ. ನಿಮ್ ಡಬ್ಬಾ ಜೋಕಿಗೆ ನಂಗೆ ನಗು ಬರ್ತಾ ಇಲ್ಲ, ಕೋಪ ಬರ್ತಾ ಇದೆ. ಸುಮ್ಮನೆ ಹಿಡಿ ಫೋನ್. ರೀ ಅದಕ್ಕೆ ಏನಪ್ಪ ಕೋಪ ಮಾಡ್ಕೊಬಿಟ್ರಲ್ಲ? ಇಟ್ಸ್ ಓಕೆ. ಈ ಕೋಪನ ಹೇಗ್ ಮೆಲ್ಟ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಭೂಮಿಕಾ ಎಲ್ಲೋದ್ರು? ಫೋನ್ ಬಂತು ಅಂತ ಆಚೆ ಹೋದ್ಲು, ಮಾತಾಡ್ತಾ ಇರ್ಬೋದು. ಓಕೆ. ಮಾಮ, ಈ ಪಾರಾಯಣ ಎಲ್ಲ ಓದೋದ್ರ ಇಂಪಾರ್ಟೆನ್ಸ್ ಏನು? ಇದನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ರಿಲೀಸ್ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂದ್ರೆ ಸ್ಟ್ರೆಸ್ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಇದೆಲ್ಲ ಬೇಕು. ಇದೊಂಥರ ಮನಸ್ಸನ್ನ ಮಸಾಜ್ ಮಾಡ್ದಂಗೆ. ನಮ್ಮ ದಿನನಿತ್ಯದ ತೊಂದರೆ ತಾಪತ್ರಯ ಇವೆಲ್ಲವಂದ ಮನಸ್ಸನ್ನ ಡೈವರ್ಟ್ ಮಾಡಿ ನಮ್ಮ ಮನಸ್ಸನ್ನ ಹದಗೊಳಿಸೋದಿಕ್ಕೆ ಇದು ಬೇಕಾಗತ್ತೆ. ನಿನಗೆ ಗೊತ್ತಾ, ನಾವು ಮನಸ್ಸು ಚೆನ್ನಾಗಿಟ್ಕೊಂಡಿದ್ರೆ ನಾವು ಚೆನ್ನಾಗಿರ್ತೀವಿ. ನಾವು ಚೆನ್ನಾಗಿದ್ರೆ ಸೊಸೈಟಿ ಚೆನ್ನಾಗಿರುತ್ತೆ. ಸೊಸೈಟಿ ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ. ವಾವ್, ನೈಸ್. ಇದರಿಂದ ಇಷ್ಟೆಲ್ಲ ಇದೆಯಾ? ಹ್ಞೂ, ಮತ್ತೆ ನಮ್ಮ ಹಿಂದಿನವರು ಏನ್ ತಮಾಷೆಗೆ ಇದನ್ನೆಲ್ಲ ಮಾಡಿದ್ದಾರೆ ಅನ್ಕೊಂಡ್ಯಾ? ಇದು ಒಂದು ಸೈನ್ಸ್, ಒಂದು ಸೈಕಾಲಜಿ ಇದೆ, ಒಂದು ಲೈಫ್ ಸ್ಟೈಲ್ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ನಮ್ಮ ಹಿಂದಿನವರ ಆಲೋಚನೆ. ಆದ್ರೆ ಟ್ರಾಜಿಡಿ ಏನ್ ಗೊತ್ತಾ, ಈಗೀಗ ಈ ಪೂಜೆ ಪುನಸ್ಕಾರ ಸಂಪ್ರದಾಯ ಅಂದ್ರೆ ಅದರ ಲಾಜಿಕ್ನೇ ನಾವೆಲ್ಲ ಮರ್ತು ಬಿಟ್ಟಿದೀವಿ. ಈಗ ಮಾಡದೇ ಇದ್ರೆ ಏನಾಗ್ಬಿಡುತ್ತೋ, ಯಾರೇನು ಅಂದ್ಕೊಂಡ್ಬಿಡ್ತಾರೋ, ದೇವರು ಸಿಟ್ಟು ಮಾಡ್ಕೊಂಡು ನಮಗೆ ಶಾಪ ಕೊಟ್ಬಿಡ್ತಾನೋ ಅನ್ನೋ ಬೈದಲ್ಲಿ ಇದನ್ನೆಲ್ಲ ಮಾಡ್ತೀವಿ. ಎಲ್ಲಿ ಭಕ್ತಿ ಇರಬೇಕೋ ಅಲ್ಲಿ ಈಗ ಭಯ ಸೇರ್ಕೊಂಡ್ಬಿಟ್ಟಿದೆ. ಭಯನೇ ಎಲ್ಲದಕ್ಕೂ ಬೇಸಾಗ್ಬಿಟ್ಟಿದೆ.
ಮಾವ ನೀವು ಹೇಳಿದ ನಿಜಾನೇ. ಐ ಮೀನ್ ಎಲ್ರೂ ಎಷ್ಟು ಸ್ಟ್ರಿಕ್ಟ್ ಆಗಿ ಒಳ್ಳೆ ಸ್ಕೂಲ್ ಹೋಮ್ವರ್ಕ್ ಕೊಟ್ಟಂಗೆ ಎಲ್ಲಾದ್ನೂ ಮಾಡ್ತಾ ಇರ್ತಾರೆ. ಒಬ್ರು ಫೇಸಲ್ಲಿ ಒಂದ್ ನಗು ಇಲ್ಲ, ಸ್ಮೈಲ್ ಇಲ್ಲ. ಇದನ್ನೆಲ್ಲ ನೋಡಿ ಪಾಪ ದೇವ್ರು ಎಷ್ಟು ನಗ್ತಾ ಇರ್ಬೋದಲ್ವಾ. ಕರೆಕ್ಟ್ ಆಗಿ ಹೇಳಿದೆ. ನಾವು ಹಬ್ಬನ ಖುಷಿಯಿಂದ ಆಚರಿಸ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ನಾವು ದಿನ ಮಾಡೋ ಕೆಲಸ ತರ ಇದು ಒಂದು ಕೆಲಸ ಅನ್ಕೊಂಡ್ಬಿಟ್ಟಿದೀವಿ. ನಾವು ಹಬ್ಬ ಬಂತು ಅಂದ್ರೆ ಏನೇನ್ ತಯಾರಿ ಮಾಡ್ಕೋಬೇಕಪ್ಪ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಅದರಲ್ಲೂ ಈ ಹೆಂಗಸರಂತೂ ಹಬ್ಬ ಬಂತು ಅಂದ್ರೆ ಒಬ್ಬಟ್ಟು ಮಾಡಬೇಕು, ಕಜ್ಜಾಯ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಂಡು ಚಳಿ ಜ್ವರನೇ ಬಂದ್ಬಿಡುತ್ತೆ. ಹಬ್ಬ ಅನ್ನೋದು ಸೆಲೆಬ್ರೇಷನ್ ತರ ಇರಬೇಕು, ಪನಿಷ್ಮೆಂಟ್ ಆಗ್ಬಾರ್ದು. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ. ಇದನ್ನೆಲ್ಲ ನೋಡಿ ಒಂದೊಂದು ಟೈಮ್ ನಗ್ಬೇಕೋ ಅಳ್ಬೇಕೋ ಒಂದು ಗೊತ್ತಾಗೋದಿಲ್ಲ. ಒಂಥರ ಕಾಮಿಡಿ ಕಮ್ ಟ್ರಾಜಿಡಿ ಇದ್ದಂಗೆ, ಸೀರಿಯಸ್ ಜೋಕ್ ಅಂತಾರಲ್ಲ ಆತರ. ಕರೆಕ್ಟ್ ಆಗಿ ಹೇಳಿದೆ. ಹೇಗೆ ನಮ್ಮಪ್ಪ? ಅಣ್ಣ ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಏಯ್, ಯಾರ ನೀವೆಲ್ಲ? ಏನಕ್ಕೆ ಬಂದಿರ ನಮ್ಮ ಮನೆಗೆ? ನೀನಾ? ಏನ್ ಭೂಮಿಕಾ ಇದು? ಆ ಹುಡುಗಿ ಕೆಲ್ಸದ ಒಂದ್ಸತಿ ಓಡೋಗಿದ್ದಾಳೆ. ಅಣ್ಣ ಮುಂದೆ ಲೆಫ್ಟ್ ತಗೊಳ್ಳಿ, ಶಾರ್ಟ್ ಕಟ್, ಬೇಗ ಹೋಗ್ಬೋದು. ಕೈ ಏನೋ ಇದೆಲ್ಲ? ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ಇಷ್ಟ ದಿನ ಈ ಮನೆಗೆ ನಿಯತ್ತಿ ನಾಯಿ ತರ ದುಡ್ದಿದ್ದೆ, ಆದ್ರೆ ನನ್ಗಾಗಿದ್ದ ಅನ್ಯಾಯಕ್ಕೆ ಹುಚ್ಚಿಡ್ದಿದ್ದೆ. ಇವಳೆ ನನ್ ಪ್ಲಾನ್ ಎಲ್ಲ ಹಾಳು ಮಾಡಿದ್ ಇವಳೆ. ಇವಳನ್ನ ನಾನು ಬಿಡಲ್ಲ. ನನಗ್ ಸಿಗ್ಬೇಕಾಗಿರೋ ದುಡ್ಡು ಸಿಗದೆ ಹೋಯ್ತು. ನಿಮ್ಮ ಅಣ್ಣ ಅದಕ್ಕೆ ಬಂದು ಎಲ್ಲ ಹಾಳು ಮಾಡಿದ್ರು. ಎಲ್ಲೋದ ನೋಡೋ. ಹೋಗಿರೋ ಕೊಡ್ಕೋ. ಶೂಟ್ ಅಟ್ ಸೈಟ್ ತರ ಕಣ್ಣಲ್ಲೇ ಶೂಟ್ ಮಾಡ್ತಾ ಇದೀರಲ್ಲ. ನಾನಂತದ್ ಏನ್ರಿ ಮಾಡಿದೀನಿ? ಯಾಕೆ ಕಿಲ್ಲಿಂಗ್ ಲುಕ್ ಕೊಡ್ತಾ ಇದೀರಾ? ಪೂಜೆ ಆಯ್ತಲ್ವಾ? ತಾವ್ ಬಂದಿದ್ ಕೆಲ್ಸನೂ ಆಯ್ತಲ್ವಾ? ಸೊ ಬ್ಯಾಕ್ ಟು ಪವಿಲಿಯನ್ ತರ ತಾವ್ ತಮ್ಮ ಮನೆಗೆ ಹೋಗ್ತೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರೋ? ರೀ ತಂಗಿ, ಇದು ತುಂಬಾನೇ ಅನ್ಯಾಯ ಕಣ್ರಿ. ಮೇನ್ ಕೋರ್ಸ್ ಮುಗಿಸ್ದೆ ನಾನು ಹೇಗ್ರಿ ಇಲ್ಲಿಂದ ಹೋಗಕ್ಕಾಗತ್ತೆ? ಇನ್ನು ತುಂಬಾನೇ ಪೆಂಡಿಂಗ್ ಇದೆ. ಪೆಂಡಿಂಗ್ ಇದೆಯಾ? ಏನು? ಅದೇ ಕಣ್ರಿ. ಅದೇ ಅಂದ್ರೆ? ಅದೇ ಕಣ್ರಿ, ಅದು ದೇವರ ಪೂಜೆ ಮುಗ್ದಿದ್ಯಲ್ಲ, ಸೊ ದೇವಿ ಪೂಜೆ ಇನ್ನೂ ಪೆಂಡಿಂಗ್ ಇದೆಯಲ್ಲ, ಅದನ್ನ ಮುಗಿಸ್ದೆ ನಾನು ಹೇಗ್ರಿ ಇಲ್ಲಿಂದ ಹೋಗಕ್ಕಾಗತ್ತೆ? ದೇವಿ ಪೂಜೆನಾ? ಹಾ, ವಿತ್ ಲಾಟ್ಸ್ ಆಫ್ ಭಕ್ತಿ ಅಂಡ್ ಲವ್. ಓ ಅದಾ? ಒಂದೇ ನಿಮಿಷ, ನಮ್ಮ ಅಪ್ಪನ ಕಳ್ದ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಮಂಗಳಾರತಿ ಮಾಡಿ ನಿಮ್ಮನ್ನ ಕಳ್ಸ್ಕೊಡ್ತಾರೆ. ಓಕೆ ಅಪ್ಪ? ಅಕ್ಕಿ ತಂಗಿ, ಏನ್ರಿ ನೀವು ಒಂದು ಸಣ್ಣ ಪಿನ್ನಿಂದ ಆಗೋ ಕೆಲ್ಸಕ್ಕೆ ಗನ್ನೇ ತಗೋತೀನಿ ಅಂತೀರಲ್ಲ. ರೀ, ಚೂರೇ ಚೂರು ಪೂಜೆ ಮಾಡಕ್ ಬಿಡ್ರಿ, ಚೂರೇ ಚೂರು ಓಕೆನಾ? ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ. ನನ್ ಮೇಲೆ ಒಂದ್ ಸ್ವಲ್ಪನಾದ್ರೂ ಸಿಂಪತಿ ಇಟ್ಕೊಳ್ರಿ.
ಸಿಂಪತಿನೂ ಇಲ್ಲ ಏನೂ ಇಲ್ಲ. ಈ ತಲೆಯಲ್ಲಿ ಅದ್ ಏನೇನ್ ಪ್ಲಾನ್ ಇಟ್ಕೊಂಡು ಬಂದಿದ್ರೋ ನನಗಂತೂ ಗೊತ್ತಿಲ್ಲ. ನಿಮ್ಮನ್ನ ನಂಬಕ್ಕಾಗಲ್ಲ. ನೀವೊಂಥರ ಈ ಸೈಲೆಂಟ್ ಕಿಲ್ಲರ್ ತರ. ನನ್ ಕಿಲ್ಲರ್ ಎಲ್ಲ ಅಲ್ಲ ಕಣ್ರಿ, ನಾನು ತುಂಬಾನೇ ಡೀಸೆಂಟ್ ಕಣ್ರಿ. ಹಾ, ನಾನು ನೋಡ್ತಾ ಇದ್ದೀನಿ ನೀವೆಷ್ಟು ಡೀಸೆಂಟ್ ಅಂತ. ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತಾವಿನ್ ಹೊರಡಿ. ಹೋಗ್ಲೇಬೇಕಾ? ಬೇಡ, ನೀವಿಲ್ಲೇ ನಿಂತ್ಕೊಂಡಿರಿ, ನಾನು ಕೆಳಗಡೆ ಹೋಗ್ತೀನಿ. ರೀ ಅದಕ್ಕೆ ತಂಗಿ, ದೇವಿ ಪೂಜೆ ಅಂತೂ ಮಾಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನಾಳೆ ದರ್ಶನ ಕೊಡ್ರಿ. ಅಂದ್ರೆ ನಾಳೆ ನಾವು ಹೊರಗಡೆ ಸಿಗೋಣ. ಐ ಆಮ್ ಸೋ ಸಾರಿ ಭಾವಂತಮ್ಮ, ನಾಳೆ ನಮ್ಗೆ ಶೂಟ್ ಇದೆ, ಸಿಗೋದಕ್ಕೆ ಆಗೋದಿಲ್ಲ. ತಾವೀಗ ಮನೆಗೆ ಹೋಗಿ ಬೆಚ್ಚಕ್ ಮಲ್ಕೊಳ್ಳಿ. ಹಾ, ಯಾಕೆ ಸಡನ್ ಆಗಿ ಮನೆಗೆ ಬಂದ್ಬಿಟ್ರಿ? ಎಲ್ರು ಅಲ್ಲಿ ಕೇಳ್ತಾ ಇದ್ರು ಯಾಕಂತೆ ಅಂತ. ಅದು ಮಲ್ಲಿ ಹೆಲ್ತ್ ಸರಿ ಇಲ್ಲ ಅಂತ ಕಾಲ್ ಮಾಡಿದ್ಲು, ಅದಕ್ಕೆ ನಾನು ಮನೆಗೆ ಬಂದ್ಬಿಟ್ಟೆ. ಮನೇಲಿ ಬೇರೆ ಯಾರೂ ಇರಲಿಲ್ಲ. ಅವಳಿಂಥ ಪರಿಸ್ಥಿತಿಯಲ್ಲಿ ಒಬ್ಳೇ ಇರಬಾರ್ದಲ್ವಾ. ನೀವು ಪೂಜೆಯಲ್ಲಿ ಬ್ಯುಸಿ ಇದ್ರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ದೆ ಕೇಳಿದೆ, ಹಾಗೆ ಆಟೋಲ್ಲಿ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಅಕ್ಕರ್ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಕಾರಣಕ್ಕೆ ನಿಮ್ಗೆ ನನಗೆ ಇಷ್ಟ ಆಗೋದು. ಯಾರಾದರೂ ನಿಮ್ಗೆ ಹತ್ರ ಆದರೆ, ಇಷ್ಟ ಆದರೆ, ನೀವು ಅದೆಷ್ಟೇ ಕಷ್ಟ ಆದರೂ ಅವ್ರ ಪರವಾಗಿ ನಿಲ್ತೀರಾ, ಅವ್ರ ಯೋಗಕ್ಷೇಮ ವಿಚಾರಿಸ್ತೀರಾ. ಯಾವುದೇ ಸ್ವಾರ್ಥ ಇಲ್ಲದೆ ನೀವು ಸಂಬಂಧಗಳನ್ನ ನಿಭಾಯಿಸ್ತೀರಾ. ಟೀಚರ್ ಅನ್ನೋ ಪದಕ್ಕೆ ತುಂಬ ಕರೆಕ್ಟಾಗಿದ್ದೀರಾ ನೀವು. ನಿಮ್ಮಿಂದ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಕಲಿಯೋದು, ನಾನು ಕೂಡ ಕಲಿಯೋದು ತುಂಬ ಇದೆ. ಏನ್ ನೀವು ಯಾರೋ ಮನೆಯವರೇ ಇದನ್ನ ಮಾಡಿಸಿರ್ಬೇಕು, ಅದಕ್ಕೆ ಕೇಳ್ತಿದ್ದೆ. ಭೂಮಿಕಾ, ದಿಸ್ ಇಸ್ ಟು ಮಚ್. ಮನೆಯವ್ರನ್ನೆಲ್ಲ ಇನ್ಸಲ್ಟ್ ಮಾಡ್ತಾ ಇದೆಯಾ ವಿತೌಟ್ ಪ್ರೂಫ್. ಮನೆಯವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದೆಯಾ. ಅಷ್ಟಕ್ಕೂ ನಮ್ಮ ಮನೆಯವರು ಯಾರು ಇದು ಮಾಡಕ್ ಸಾಧ್ಯ? ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಅತ್ತೆ. ನಿನ್ನೆ ಬಂದಿದ್ರಲ್ಲ ರೌಡಿಗಳು, ಅವ್ರ ಗ್ಯಾಂಗ್ ಲೀಡರ್ ಬೇರೆ ಯಾರು ಅಲ್ಲ, ಲೋಕಿ. ಅಮ್ಮೋರೆ, ಖಂಡಿತ ಇದು ಅಲೋಕಿದೆ ಕೆಲ್ಸ. ಲೋಕಿ? ಅದೇ ಹೊಸದಾಗಿ ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಲ್ಲ ಅಮ್ಮೋರೆ. ಲೋಕಿನ? ಮದುವೆ ಸಮಯದಲ್ಲಿ ಮಲ್ಲಿನ ಕರ್ಕೊಂಡು ಹೋದ್ನಲ್ಲ, ಅದೇ ಲೋಕಿ. ನೀವೇನೋ ಪಾಪ ಮಲ್ಲಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರಿ, ತುಂಬಾನೇ ಹೋರಾಡಿದ್ರಿ. ಆಮೇಲೆ ಮಲ್ಲಿ ಲೋಕಿ ಜೊತೆ ಓಡ್ ಹೋದ್ಲು ಅಂತ ವಿಷಯ ಟರ್ನ್ ಆಯ್ತು. ಬಟ್ ಕೊನೆಗೆ ನಮ್ಮವ್ರದೇ ತಪ್ಪು, ಐ ಮೀನ್ ಜಯದೇವ್ ಅವ್ರದೇ ತಪ್ಪು ಅಂತ ಪ್ರೂವ್ ಆಯ್ತು. ಮತ್ತೆ ಆ ಲೋಕಿನೇ ಈ ವಿಷಯದಲ್ಲೂ ಇನ್ವಾಲ್ವ್ ಆಗಿದ್ದಾನೆ, ಇಲ್ಲೂ ಕಾಣಿಸ್ಕೊಂಡಿದ್ದಾನೆ. ನಾಳೆ ದಿನ ಅವನೇನಾದ್ರೂ ಸಿಕ್ಬಿದ್ರೆ ಅವನ್ ಬಾಯಿಂದ ಬರೋ ಹೆಸರು ನಮ್ಮವ್ರದೇ ಯಾರ್ದೋ ಆಗಿದ್ರೆ ಹೋಗೋದು ಮನೆ ಮರ್ಯಾದೆ ಅಲ್ವಾ ಅತ್ತೆ? ಅದಕ್ಕೆ ಈ ವಿಷಯನ ನಿಮ್ ಗಮನಕ್ಕೆ ತಂದೆ, ನಿಮ್ಗೂ ಗೊತ್ತಿರ್ಲಿ ಅಂತ. ಎಷ್ಟೇ ಆದ್ರೂ ನೀವ್ ಈ ಮನೆಗೆ ಹಿರಿಯರಲ್ವಾ, ಈ ಮಾತು ನಿಮಗ್ ಹೇಳ್ದೆ ಇನ್ಯಾರ ಹತ್ರ ಹೇಳಿ. ಅದಕ್ಕೆ ಈ ಮಾತು ನಿಮ್ ಗಮನಕ್ಕೆ ತಂದೆ. ಹೋಗ್ಲಿ ಬಿಡಿ, ಸತ್ಯನ ಯಾರು ತುಂಬಾ ದಿನ ಮುಚ್ಚಿಡೋದಕ್ಕಾಗೋದಿಲ್ಲ. ಅದೊಂಥರ ಬೆಂಕಿ ಇದ್ದ ಹಾಗೆ, ಒಳಗೊಳಗೇನೆ ಸುಡ್ತಾನೇ ಇರುತ್ತೆ. ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಇದನ್ ಯಾರು ಮಾಡಿದಾರೋ ಅವ್ರಾಗ ಅವರೇ ಬಾಯಿ ಬಿಟ್ಟು ಹೇಳ್ತಾರೆ. ಹಾಗಾಗದೆ ಹೋದ್ರೆ ನಾನ್ ಬಾಯಿ ಬಿಡಿಸ್ತೀನಿ. ನಾನಂತೂ ಇದನ್ನ ಇಲ್ಲಿಗೆ ಬಿಡಲ್ಲ ಅತ್ತೆ. ಎಷ್ಟಾದ್ರೂ ಟೀಚರ್ ಅಲ್ವಾ, ಕ್ವಶನ್ ಪೇಪರ್ಗೆ ಸರಿಯಾದ ಆನ್ಸರ್ ಪಡಿತೀನಿ. ನೋಡು ಭೂಮಿಕಾ, ಏನೋ ಅತ್ತೆ ಸೊಸೆ ಇಬ್ರು ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಯಾಕೆ ಸೈಲೆಂಟ್ ಆಗ್ಬಿಟ್ರಲ್ಲ? ಏನಿಲ್ಲ ಗೌತಮರೇ, ಹಾಗೆ ಕ್ಯಾಶುಯಲ್ ಆಗಿ ಏನೋ ಮಾತಾಡ್ತಿದ್ವಿ. ಯಾಕೆ ಸೀರಿಯಸ್ ಆಗಿದ್ದೀರಾ? ಏನಿಲ್ಲ ಗೌತಮ್, ಹೇಳಿದ್ಲಲ್ಲ, ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ. ಓಕೆ. ಏನಿದು? ಸರ್, ಇದು ಪಲಾವ್. ಪಲಾವ? ಅದಕ್ಕೆ ನನ್ನ ವೈಫ್ ಮಲ್ಲಿಗೋಸ್ಕರ
ಸ್ಪೆಷಲ್ ಆಗಿ ಅದೇನೋ ಸಿರಿಧಾನ್ಯದ್ದು ಡಿಶ್ ಏನೋ ಮಾಡಕ್ಕೆ ಹೇಳಿದ್ರೆ ಅದೆಲ್ಲ ಮಾಡಿದ್ದೀರಾ? ಹಾಂ ಸರ್ ಮಾಡಿದ್ದೀವಿ. ತಗೊಂಬನ್ನಿ. ಓಕೆ ಸರ್. ಸರ್ ಇದೇನಾ? ಹಾಂ ಸರ್ ಇದೆ. ತುಂಬಾ ಕೇರ್ಫುಲ್ ಆಗಿ ಪ್ರಿಪೇರ್ ಮಾಡಿದಿರಲ್ಲ? ಹಾಂ ಸರ್. ಗುಡ್. ನೀವೇ ಪ್ರಿಪೇರ್ ಮಾಡಿದ್ದ? ಹಾಂ ಸರ್ ಹೌದು. ಸೂಪರ್, ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಬಿಡ. ಇವ್ರೆ ಬನ್ನಿ ಇಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಗುಡ್. ಮತ್ತೆ ಇದನ್ನ ಬರೀ ಮಲ್ಲಿಗೆ ಅಂತ ಸ್ಪೆಷಲ್ ಆಗಿ ಮಾಡಿಸಿರೋದು. ಯಾವುದೇ ಕಾರಣಕ್ಕೂ ಯಾರು ಬಂದು ಕೇಳೋರು ಇದನ್ನ ಕೊಡೋ ಹಾಗಿಲ್ಲ. ಓಕೆ ಸರ್. ಅರ್ಥ ಆಯ್ತಲ್ಲ? ಓಕೆ. ಇದನ್ನ ಕುಡಿದ್ರೆ ಬರೀ ಮಲ್ಲಿ ಮಾತ್ರ ಕುಡಿಬೇಕು. ಇಲ್ಲ, ಇದನ್ನ ನನಗೆ ಮಾತ್ರ ಬಡಿಸ್ಬೇಕು ಅಂತ ಹೇಳ್ತಾವ್ರೆ ಅಂದ್ರೆ ಇಲ್ಲೇನೋ ಆಗೈತೆ. ಇಲ್ಲ, ಇವ್ರೇನೋ ಮಾಡವ್ರೆ. ಮೊದ್ಲಿದನ್ನ ಅಕ್ಕವ್ರಿಗೆ ಹೇಳ್ಬೇಕು. ಮಲ್ಲಿಗೆ ಮಾಡಿರೋ ಸಿರಿಧಾನ್ಯದ ಗಂಜಿ ಇದೆಯಲ್ಲ, ತಗೊಂಡ್ ಬಾ. ಜೊತೆಗೊಂದು ಚಿಕ್ಕ ಬೌಲ್ ತಗೊಂಡ್ ಬಾ. ಹಾ, ಎಲ್ರೂ ತಿಂಡಿ ಕೂತಿದ್ದಾರೆ. ಈಗ ಮಲ್ಲಿ ಆ ಗಂಜಿನ ಕುಡಿದ್ರೆ ಮಟಾಶ್. ನಿಮ್ಗೇನೇ ಬೇಕಿದ್ರು ನನ್ನ ಹತ್ರ ಕೇಳಿ, ನಾನಿಲ್ಲ ಅನ್ನಲ್ಲ, ಕೊಡ್ತೀನಿ. ಬಟ್ ಕೇಳ್ದೆ ಮಾತ್ರ ತಗೋಬೇಡಿ. ಹಾ, ಎಲ್ರೂ ತಿಂಡಿ ಕೂತಿದ್ದಾರೆ. ಈಗ ಮಲ್ಲಿ ಆ ಗಂಜಿನ ಕುಡಿದ್ರೆ ಮಟಾಶ್. ವಾಟ್? ಮಲ್ಲಿಗೆ ಅಂತ ಮಾಡಿರೋ ಗಂಜಿನ ಮಾಮ್ ಯಾಕೆ ತಗೋತಾ ಇದ್ದಾರೆ? ಮಾಮ್, ಅದು ಮಲ್ಲಿಗೆ ಅಂತ ಅತ್ತಿಗೆ ಸ್ಪೆಷಲ್ ಆಗಿ ಮಾಡಿಸಿರುವಂತ ಡಿಶ್ ಅದು. ಅದನ್ನ ನೀನ್ ಯಾಕೆ ತಗೋತಾ ಇದೀಯಾ? ಹೌದು ಕಣೋ, ನಿನ್ನ ಹೆಂಡತಿ ಸಲುವಾಗಿ ಭೂಮಿಕಾ ಹೇಳಿ ಮಾಡಿಸಿರೋದು. ಆದರೆ ಅದು ಸರಿಯಾಗಿದೆಯೋ ಇಲ್ಲವೋ ಅಂತ ಆ ರುಚಿ ನೋಡಿ ಕೊಡ್ತಾ ಇದ್ದಾಳೆ ನಿಮ್ಮಮ್ಮ. ಓ ಗಾಡ್, ಅಂದ್ರೆ ನಾನು ಮಿಕ್ಸ್ ಮಾಡಿರೋ ಪಾಯ್ಸನ್ನು ಮಾಮ್ ತಿಂತಾ ಇದ್ದಾರ? ಬೇಡ ಅಂತ ಹೆಂಗೆ ಹೇಳಿ ತಡಿಯೋಕೆ ಹೋದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಮಾಮ್ 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 ತಿನ್ಬೇಡ ಮಾಮ್, ಪ್ಲೀಸ್ ಮಾಮ್. ಮಾಮ್
ನಥಿಂಗ್ ಮಾಮ್. ಮಲ್ಲಿಗೆ ಅಂತ ಪಾಪ ಅದಕ್ಕೆ ಪ್ರೀತಿಯಿಂದ ಮಾಡ್ಸಿದಾರೆ, ಅದನ್ನ ನೀನ್ ತಿಂದ್ರೆ ಏನ್ ಚೆನ್ನಾಗಿರುತ್ತೆ. ಅವ್ಳ ಪಾಪ ಹೊಟ್ಟೆ ಅಷ್ಟೊತ್ತಿರುತ್ತೆ, ಕೊಡು ತಿಂತಾಳೆ, ಕೊಡು. ಕೊಡು. ನಿನ್ನ ಹೆಂಡತಿ ಗರ್ಭಿಣಿ ಕಣೋ, ಅದೆಲ್ಲ ನಿನಗೆ ಗೊತ್ತಾಗಲ್ಲ. ನೀ ಸ್ವಲ್ಪ ಸುಮ್ಮನೆ ನಿಂತ್ಕೋ. ಅವ್ರಿಗೆ ನನ್ನ ಕಂಡ್ರೇನೆ ಆಗ್ತಾ ಇಲ್ಲ. ಹೀಗಿರುವಾಗ ಅವ್ರು ನನಗೆ ಅಂತ ಮಾಡಿರೋ ಅಡ್ಗೆ ಬಗ್ಗೆ ಪ್ರೀತಿಯಿಂದ ಯಾಕೆ ವಿಚಾರಿಸ್ತಾರೆ? ಅತ್ತೆ ಏನು ರಿಯಾಕ್ಟೇ ಮಾಡ್ತಿಲ್ವಲ್ಲ? ಮಲ್ಲಿ ಏನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡ್ಲಾ? ಆದ್ರೂ ಸೇಫ್ಟಿಗೆ ಮಲ್ಲಿ ಇದನ್ನ ತಿಂದೇ ಇರೋದೇ ವಾಸಿ. ಸರಿಯಾಗಿ ಇದೆ, ತಗೋತೀನಿ. ನಾನು ಬಡಿಸ್ತೀನಿ. ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ಹೋಗ್ಲಿ ಬಿಡಮ್ಮ, ನೀನೇನ್ ಬೇಕಂತ ಚೆಲ್ಲಿದ್ಯಾ? ಕೈ ತಪ್ಪು ಬಿದ್ದಿದೆ. ಬನ್ರಮ್ಮ, ಇದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೊಂದ್ಸಲ ಗಂಜಿ ಮಾಡ್ಕೊಂಡು ಬನ್ನಿ. ಅತ್ತೆ, ನಿಮ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ರೆ ತಾನೆ? ನನಗೇನಾಗಿದೆ? ನಾನು ಹುಷಾರಾಗಿದ್ದೀನಿ. ಅದರಲ್ಲಿ ಏನಾದರೂ ಮಿಕ್ಸ್ ಆಗಿದ್ರೆ ತಾನೆ ನನಗೇನಾದರೂ ಆಗೋದು. ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ, ನೀನು ಹಾಗೆ ಆಡ್ತಾ ಇದೆಯಾ. ಸಾರಿ ಅತ್ತೆ, ಆದರೆ ಥ್ಯಾಂಕ್ ಯು ಸರ್. ಇನ್ನು ಮುಂದೇನು ನೀವೇ ಹೀಗೆ ಟೇಸ್ಟ್ ಮಾಡಿ ಅವಳು ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಹೇಳ್ತಾ ಇದೆಯಾ? ಪದೇ ಪದೇ ನಾನು ತಿಂದು ಅವಳಿಗೆ ಯಾಕೆ ಪ್ರೂವ್ ಮಾಡಬೇಕು? ಪ್ರೂವ್ ಮಾಡೋದಂತ ಅಲ್ಲ ಅತ್ತೆ, ಅಕಸ್ಮಾತ್ ಮಲ್ಲಿಗೇನಾದರೂ ಆದರೆ ಕಥೆ ಮೊದಲಿಂದ ಶುರು ಆಗುತ್ತೆ. ಜಯದೇವ್ ಅವರು ಮಲ್ಲಿನ ಇಷ್ಟಪಡದೆ ಮದುವೆ ಆಗಿದ್ದು, ಅವಳ ಮೇಲೆ ಕೈ ಮಾಡಿದ್ದು, ಅವತ್ತು ಶಿವರಾತ್ರಿ ದಿನ ಲೋಕಿ ಗ್ಯಾಂಗು ಮನೆಗೆ ಬಂದಿದ್ದು, ಈ ಎಲ್ಲ ವಿಷಯನೂ ಓಪನ್ ಆಗೋಗ್ಬಿಡುತ್ತೆ. ಆಗ ಪೊಲೀಸ್ ಕೇಸ್ ಆಗುತ್ತೆ, ಎಂಕ್ವೈರಿ ಶುರು ಆಗುತ್ತೆ. ಇದರ ಹಿಂದೆ ನಮ್ಮನೆಯವರೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ತೊಂದರೆ ಆಗೋದು ನಮ್ಮನೆಯವ್ರಿಗೆ ಅಲ್ವಾ ಅತ್ತೆ? ಕೊನೆಗೆ ನೋವು ಅನುಭವಿಸೋದು ನಾವಿಬ್ರು ಆಗಿರ್ತೀವಿ, ನಾವಿಬ್ರೆ ಕಣ್ಣೀರ್ ಹಾಕ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನತ್ತೆ, ಬೇಡದೆ ಇರೋ ರಿಸ್ಕ್ನ ನಾವ್ಯಾಕೆ ನಮ್ಮ ಮೇಲೆ ಹೇಳ್ಕೊಳ್ಬೇಕು ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವಾ? ನಮ್ಮಂಥ ಮರ್ಯಾದೆಸ್ತ್ರ ಮನೆಗೆ ಪೊಲೀಸ್ ಬರೋದು ಈ ಮನೆಗೆ ಶೋಭೆ ತರ್ತಾ ಹೇಳಿ? ಈ ಮನೆಗೆ ಪೊಲೀಸವ್ರು ಬರೋದೇನು ಹೊಸ್ತಲ್ವಲ್ಲ, ನೀನು ಮಾಡಿರೋ ಗನಂದಾರಿ ಕೆಲಸದಿಂದ. ಅಯ್ಯೋ ಅತ್ತೆ, ಈ ಮನೇಲಿ ಏನೆಲ್ಲ ನಡೀತಿದೆ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಪೊಲೀಸ್ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಅತ್ತೆ, ಜಯದೇವ್ ಅವರೇ ತಮ್ಮೇಲ್ ತಾವು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ಇದೇನಿದು? ನಮ್ಮ ಡುಮ್ಮ ಸರ ಫೋನ್ನ ಉಲ್ಟಾ ಇಟ್ಟಿದ್ದಾರೆ. ನಾನು ಬರೋಕ್ಕೆ ಮುಂಚೆ ಏನಾದರೂ ನೋಡ್ತಿದ್ನಾ? ನಾನು ಬರ್ತಿದ್ದಂಗೆ ಉಲ್ಟಾ ತಿರುಗಿಸ್ಬಿಟ್ನಾ? ಚೆಕ್ ಮಾಡ್ತೀನಿ. ಏನಾಯ್ತು? ಏನೋ ಗೆಳೆಯ ಫೋಟೋ ಇದು. ಮೈ ಚಳಿ ಬಿಟ್ಟು ಈ ತರ ಫೋಟೋ ತಗೊಳ್ಳೋ ಲೆವೆಲ್ಗೆ ಬೆಳೆದಿದ್ದೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ ಗೆಳೆಯ. ಅದೇನೋ ವಿಚಿತ್ರ ಆದ್ರೂ ಸತ್ಯ ಅಂತಾರಲ್ಲ, ಹಂಗಾಯ್ತು. ಆದ್ರೂ ಅಮೇಝಿಂಗ್ ಕಣ ನೀನು. ನೀನೇನೇ ಹೇಳು ಗೆಳೆಯ, ಮದ್ವೆ ಬೇಡ, ನಾನು ಮದ್ವೆಲೇ ಆಗಲ್ಲ ಅಂತ ಇದ್ದೆ. ಮದ್ವೆ ಆದ್ಮೇಲೆ ಹೆಂಡತಿ ಪಕ್ಕ ನಿಂತ್ಕೊಳ್ಳೋಕ್ಕೂ ನಾಚಿಕೆ ಪಡ್ತಾ ಇದ್ದೆ. ಆದ್ರೆ ಇವತ್ತು ಈ ಲೆವೆಲ್ ಬದಲಾಗಿದೆಯಲ್ಲೋ. ಬದಲಾವಣೆ ಒಂಥರ ಒಳ್ಳೇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆಯಪ್ಪ, ಒಂಥರ ರೋಮಾಂಚನ ಆಗ್ತಾ ಇದೆ. ಹೌದು, ಹೀಗೆ ಈ ತರ ಬದಲಾವಣೆ ಎಲ್ಲ
ಅದಕ್ಕೆ ಮಾಡ್ರ ಮ್ಯಾಜಿಕ ಅದೆಲ್ಲ ಏನೂ ಇಲ್ಲಪ್ಪ, ನಾನು ಮೊದಲೇ ಆಗಿದ್ನೋ ಈಗಲೂ ಹಾಗೇ ಇದ್ದೀನಿ. ಗೆಳೆಯ ಯಾರಿಗೆ ಹೇಳ್ತಾ ಇದ್ಯಾ? ಅಪ್ಪ ನಾನು ನೀನು ಎಷ್ಟು ವರ್ಷದ ಫ್ರೆಂಡ್ಸು, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಮುಂಚೆ ಮಿಲಿಟರಿ ಮ್ಯಾನ್ ಥರ ಸೀರಿಯಸ್ ಆಗಿದ್ದೆ, ನಗೋದಕ್ಕೂ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವಾಗ ಫುಲ್ಲು ರೊಮ್ಯಾಂಟಿಕ್ ಮ್ಯಾನ್ ಆಗ್ಬಿಟ್ಟಿದ್ಯಾ. ಹೆಂಗವೆಲ್ಲ ಎಲ್ಲ ಅತಿಗೆ ಪ್ರಭಾವ ತಾನೆ, ನಿಜ ಹೇಳ. ಅಪ್ಪ ಯಾರ ಪ್ರಭಾವನೂ ಇಲ್ಲ, ಯಾವ ಪ್ರಭಾವನೂ ಇಲ್ಲ, ಸುಮ್ಮನೆ ಗೆಳೆಯ ನಿಜ ಕಣ, ಇದು ಗ್ಯಾರಂಟಿ ನಿಜಾನೇ ಅಲ್ವಾ? ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ನಾನು ಅಪ್ಪಣ್ಣನ ಇದುವರೆಗೂ ಈ ತರ ಒಂದು ಪೋಸ್ಗೆ ಸೆಲ್ಫಿ ತಗೊಂಡಿಲ್ಲ. ಈ ಫೋಟೋ ನೋಡ್ಮೇಲೆ ನಿಜ ಅಲ್ಲ ಅಂತ ವಾದ ಮಾಡ್ತಿದ್ಯಲ್ಲ, ಏಯ್ ಒಂದ್ ವೇಳೆ ಇದು ನಿಜ ಅಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಮಾಡ, ನಿಜ ಅಲ್ಲ ಅಂತ ಆಣೆ ಮಾಡ. ನಿಜ ಬೇರೆನೇ ಇದಾನಂತ. ನಮ್ಮಿಬ್ಬರು ನಡುವಿನ ಸಂಬಂಧ ನೀನು ಅನ್ಕೊಳ್ಳೋ ಥರ ಇಲ್ಲ ಕಣ. ನಾವಿಬ್ರು ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿದ್ರು ನಮ್ಮಿಬ್ಬರ ನಡುವೆ ಒಂದು ದೊಡ್ಡ ಗೋಡೆ ಇದೆ. ಥ್ಯಾಂಕ್ ಯು. ನೀವು ಹುಡ್ಗಿನ ಇವರು? ನಿಮ್ಮ ಮದ್ವೆ ಯಾವಾಗ ಸರ್? ಇಷ್ಟೇ ಆದ್ರೂ ಒಂದ್ ಜೀವಕ್ಕೆ ಜನ್ಮ ಕೊಡೋಳವಳು, ಅದು ಅವಳಿಂದ ಮಾತ್ರ ಸಾಧ್ಯ. ಒಂದ್ ಹೆಣ್ಣು ಯಾವುದೇ ರೀತಿಯಲ್ಲೂ ವೀಕ್ ಅಲ್ಲ, ತುಂಬಾ ಸ್ಟ್ರಾಂಗ್ ಅವಳು. ಅಂದ್ಮೇಲೆ ನೀನು ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಬಾರ್ದಲ್ವಾ? ಏನ್ ಗೊತ್ತಾ ಮಲ್ಲಿ, ಹೆಣ್ಣಿಗೆ ಪ್ರೀತಿ ಕೊಟ್ರೆ ಅವಳು ಅದಕ್ಕೆ 2ರಷ್ಟು ಪ್ರೀತಿನ ವಾಪಸ್ ಕೊಡ್ತಾಳೆ. ಅದೇ ಲೆಕ್ಕ ದ್ವೇಷಕ್ಕೂ ಅಪ್ಲೈ ಆಗುತ್ತೆ. ಹೆಣ್ಣಿಗೆ ಏನಾದ್ರೂ ದ್ವೇಷ ಕೊಟ್ರೆ ಹೆಣ್ಣು ಹೆಣ್ಣಾಗಿರಲ್ಲ, ಹೆಮ್ಮಾರಿ ಆಗ್ಬಿಡ್ತಾಳೆ. ಹಾಗಂತ ನೀನ್ ಹೆಮ್ಮಾರಿ ಆಗು ಅಂತಲ್ಲ, ಮಾತು ಕೇಳಿದೆ ಅಷ್ಟೇ. ಒಂದ್ ಹೆಣ್ಣಿಗೆ ಆ ಶಕ್ತಿ ಇದೆ ಅಂತ ಹೇಳೋದಿಕ್ಕೆ. ನೀನ್ ಹೀಗೆ ಪಾಪಚ್ಚಿ ತರನೇ ಇರು. ನೀನ್ ಈ ಒಳ್ಳೆತನ, ಇನ್ನೋಸೆನ್ಸ್ನ ಯಾವತ್ತೂ ಕಳ್ಕೊಬೇಡ. ಇದೇ ನಿನಗ ಆಸ್ತಿ, ಇದೆಲ್ರಿಗೂ ಬರುವಂಥದ್ದಲ್ಲ. ನೀನು ಧೈರ್ಯವಾಗಿರ್ಬೇಕು, ಯಾವ್ದಾದ್ರು ಮನ್ಸಿಗೆ ಹಚ್ಕೋಬೇಡ. ನೋಡು, ನಿನ್ ಮನ್ಸು ಚೆನ್ನಾಗಿರೋ ಅಷ್ಟು ನಿನ್ ಮಗುನು ಚೆನ್ನಾಗಿ ಬೆಳೆಯುತ್ತೆ. ನೀನ್ ಏನೇ ಮಾಡಿದ್ರು ಅದರ ಪರಿಣಾಮ ನಿನ್ ಮಗು ಮೇಲೆ ಬೀರುತ್ತೆ, ಅದನ್ನ ಮಾತ್ರ ಮರಿಬೇಡ. ನಿಮ್ ಬಾಯರ್ಕೆಯಿಂದ ಎಲ್ಲ ಒಳ್ಳೇದಾದ್ರೆ ನಾನ್ ನಿಮ್ಗೆ ರವೆ ಉಂಡೆ ಮಾಡ್ಕೊಡ್ತೀನಿ. ನಿಮ್ಗೆ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಗೆಳೆಯ, ಅದಕ್ಕೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಕಣೋ. ಅದಕ್ಕೆ ಐ ಲವ್ ಯು ಅಂದ್ಬಿಟ್ಟು ಕೂತ್ ಕೊಟ್ಟಿದ್ದಾರೆ. ನಿನಗೂ ಅವ್ರ ಮೇಲೆ ಅಷ್ಟೇ ಲವ್ ಇದೆ, ಆದ್ರೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ನೀನು ಹೋಗಿ ಮುತ್ತು ಕೊಟ್ಟು, ಆಗ ನಿನಗೂ ಲವ್ ಇದೆ ಅಂತ ಗೊತ್ತಾಗುತ್ತೆ. ನಂಗೆ ಬೇಡ. ನಿಮ್ಗಲ್ಲ ಮ್ಯಾಮ್, ಮಲ್ಲಿ ಮೇಡಮ್ಗೆ. ತಗೊಂಡೋಗಿ ಮಲ್ಲಿ ಕೊಡು. ಇದೇನಮ್ಮ ಇದು? ನೀವ್ಯಾಕೆ ಒಳ್ಳೆ ಫುಡ್ ಇನ್ಸ್ಪೆಕ್ಟರ್ ತರ ಅದನ್ನ ಚೆಕ್ ಮಾಡಿ ಕಳಿಸ್ತಾ ಇದ್ದೀರಾ? ಇಲ್ಲಿ ತನಕ ಯಾವುದು ಇದನ್ನ ನೋಡೇ ಇರಲಿಲ್ಲ, ಇದೇನು ಹೊಸದಾಗಿ? ಗೌತಮ್ ಅವರೇ, ಮಲ್ಲಿ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಪ್ರಿಕಾಷನ್ಸ್ ತಗೋತಿದ್ದೀವಿ. ಸ್ವತಃ ಅತ್ತನೇ ಈ ರೂಲ್ ಮಾಡಿರೋದು. ಅವಳೇನು
ಚಿಕ್ಕ ಹುಡುಗಿ ಅಲ್ವಾ, ಕೆಲವೊಂದು ಅವಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನೇ ಒಂದ್ಸಲ ಚೆಕ್ ಮಾಡಿ ಕೊಡೋದು ಒಳ್ಳೇದು ಅಂತ. ನೀವು ಹೇಳಿದ್ ಸರಿಮಾ, ನಮ್ಮವರು ಚೆನ್ನಾಗಿರ್ಬೇಕು ಅಂದರೆ ನಾವು ಏನೇ ಮಾಡಿದ್ರೂ ತಪ್ಪಲ್ಲ, ಓವರ್ ಅಲ್ಲ. ನಾವು ಎಷ್ಟು ಕೇರ್ ತಗೊಂಡ್ರು ಕಡಿಮೆನೆ. ಅದರಿಂದನೇ ಸಂಬಂಧ ಅನ್ನೋದಕ್ಕೆ ಒಂದು ಅರ್ಥ ಬರೋದು, ಗಟ್ಟಿಯಾಗೋದು. ನನ್ನ ಪ್ರಕಾರ ಈ ಕೇರ್ ಅನ್ನೋದು ಗ್ರೇಟೆಸ್ಟ್ ವ್ಯಾಲ್ಯೂ, ಭಾಳ ದೊಡ್ಡದದು. ಅದಕ್ಕೆ ದೊಡ್ಡ ಮನಸ್ಸು ಬೇಕು. ನಾವು ಇನ್ನೊಬ್ಬರ ಜೊತೆ ಕನೆಕ್ಟ್ ಆಗೋದಕ್ಕೆ ಅದಕ್ಕಿಂತ ಬೆಸ್ಟ್ ವೇ ಇನ್ನೊಂದಿಲ್ಲ. ನಿಮ್ಮ ಡಿಸಿಷನ್ ಕೇಳಿ ಭಾಳ ಖುಷಿ ಆಯ್ತಮ್ಮ, ಕಂಟಿನ್ಯೂ ಮಾಡಿ. ಅತ್ತೆಗೆ ಮನೆಯವ್ರ ಬಗ್ಗೆ ತುಂಬಾನೇ ಕೇರ್ ಅಂಡ್ ಕನ್ಸರ್ನು. ಎಷ್ಟೇ ಆದ್ರೂ ತಾಯಿ ಹೃದಯ ಅಲ್ವಾ, ಹೆಂಗರಳು 24 ಗಂಟೆನೂ ತಮ್ಮವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ, ಅಮ್ಮನ ಹೃದಯನೇ ಹಾಗೆ. ತಮಗಿಂತ ಜಾಸ್ತಿ ತಮ್ಮ ಸುತ್ತಮುತ್ತ ಇರೋರಿಗೋಸ್ಕರನೇ ಮಿಡಿತಾ ಇರುತ್ತೆ. ಸರಿ, ನೀವು ಕಂಟಿನ್ಯೂ ಮಾಡಿ. ಮಹಿ, ಯಾಕೆ ಏನಾಯ್ತು? ನೀನ್ ಒಂಥರ ಇದೆಯಾ, ಅಮ್ಮ ಒಂಥರ ಇದ್ದಾರೆ. ಅದು ಜೀವ, ನಾನಿವತ್ತು ಅತ್ತೆನ ತುಂಬ ಹರ್ಟ್ ಮಾಡಿಬಿಟ್ಟೆ. ಹರ್ಟ್ ಮಾಡಿದ್ಯಾ? ಬಟ್ ಯಾಕೆ, ಏನಾಯ್ತು? ಸರಿಯಾಗಿ ಬಿಡ್ಸೇಳು. ಅತ್ತೆ ಆಚೆ ಹೋಗಬೇಕು ಅಂತ ನಾನು ಕಾರ್ ಕೀ ತಗೊಂಡಿದ್ರು, ಅದು ನನಗೆ ಇಷ್ಟ ಆಗಲಿಲ್ಲ. ನಿನ್ ಕಾರಲ್ಲೇ ಹೋಗೋಣ ಅಂತ ಕೀ ನಾನು ತಗೊಂಡ್ಬಿಟ್ಟೆಮ್ಮ. ನಾನು ಏನು ಬೇಕಾದರೂ ಒಪ್ಕೋತೀನಿ. ನನ್ನ ಪರ್ಸ್ನಲ್ ಥಿಂಗ್ಸ್ನ ನಾನು ಕೇಳದೆ ತಗೊಳ್ಳೋದು ನನಗೆ ಇಷ್ಟ ಆಗಲ್ಲ. ನಾನು ಆ ರೀತಿ ಮಾತಾಡೋದೇನೋ ಮಾತಾಡ್ಬಿಟ್ಟೆ, ಬಟ್ ಆಮೇಲೆ ರಿಯಲೈಸ್ ಆಯಿತು ನಾನು ಹಾಗೆ ಮಾತಾಡಬಾರ್ದಿತ್ತು ಅಂತ. ಮಹಿ, ನೀನು ಈ ಥರ ಹೇಳಬಾರ್ದಿತ್ತು. ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ಅವ್ರನ್ನ ಹರ್ಟ್ ಮಾಡೋ ಇಂಟೆನ್ಷನ್ ನಂದು ಆಗಿರಲಿಲ್ಲ ಜೀವ. ನಾನು ಏನು ಮಾಡಲಿ, ನನ್ಗೆ ಅನ್ಸಿದ್ದನ್ನ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ಫಿಲ್ಟರ್ ಇಟ್ಕೊಂಡು ಮಾತಾಡೋದಕ್ಕೆ ನನಗೆ ಬರಲ್ಲ. ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ. ನನಗೆ ಗೊತ್ತು ನಾನು ಹೀಗಿರಬಾರ್ದು, ನಾನು ಚೇಂಜ್ ಆಗಬೇಕು ಅಂತ. ಬಟ್ ಆಗ್ತಿಲ್ಲ. ಅನ್ಸಿದ್ದನ್ನ ಹೇಳ್ಬಿಡ್ತೀನಿ, ಆಮೇಲೆ ಹೀಗೆ ಸಫರ್ ಆಗ್ತೀನಿ. ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡ ಜೀವ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ಅನ್ಸಿದ್ದು ಹೇಳ್ತೀನಿ ಅಂತ ಇನ್ನೊಬ್ರಿಗೆ ನೋವು ಮಾಡಬಾರ್ದಲ್ವಾ? ಕೀ ಕೊಟ್ರೆ ಏನ್ ಮಹಾ ಪ್ರಾಬ್ಲಮ್ ಆಗ್ತಿತ್ತು? ಒಂದಿನ ಅವ್ರ ಕಾರ್ ತಗೊಂಡು ಹೋದ್ರೆ ಕಾರ್ ಏನ್ ಸೌದೋಗ್ತಿತ್ತ? ಕೆಲವೊಂದ್ಸಲ ನೀನು ತುಂಬಾ ಸಿಲ್ಲಿಯಾಗಿ ಬಿಹೇವ್ ಮಾಡ್ತೀಯ. ನಾನು ಏನು ಮಾಡಲಿ ಜೀವ, ಅಣ್ಣ ಕೊಟ್ಟಿದ್ದ ಕಾರು ಅಂತ ಆ ಕಾರ್ ಮೇಲೆ ನನಗೆ ತುಂಬ ಅಟ್ಯಾಚ್ಮೆಂಟು. ಮತ್ತು ಅತ್ತೆ ಮಾವ ಕಾರ್ ತೊಗೊಂಡೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆ ಕಾರ್ಗೆ ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ಆಮೇಲೆ ಅತ್ತೆ ಮಾವಾಗೆ ಒಂದು ಥರ ಅನಿಸುತ್ತಲ್ವ. ಕಾಸ್ಟ್ಲಿ ಕಾರ್ ಬೇರೆ, ಹೀಗಾಗೋಯ್ತು. ಮತ್ತು ಮಹಿಮಾ ಏನು ಅನ್ಕೋತಾಳೋ ಅಂತ ಅವ್ರಿಗೆ ಗಿಲ್ಟ್ ಕಾಡಬಾರ್ದಲ್ವಾ. ಇದಷ್ಟೇ ನನ್ನ ಯೋಚನೆ. ನನ್ನ ಮಾತು ಸ್ವಲ್ಪ ರೂಢಿರಬಹುದು, ಬಟ್ ನನ್ನ ಇಂಟೆನ್ಷನ್ ಅವ್ರಿಗೆ ಹರ್ಟ್ ಮಾಡೋದಾಗಿರಲಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ ಜೀವ. ನೀನು ಅರ್ಥ ಮಾಡ್ಕೊಳ್ದೆ ನನ್ನನ್ನು ಮತ್ಯಾರು ಅರ್ಥ ಮಾಡ್ಕೋತಾರೆ? ನಾನು ಆಲ್ರೆಡಿ ಬೇಜಾರಲ್ಲಿದ್ದೀನಿ. ನೀನು ಬೇಜಾರು ಮಾಡಿದ್ರೆ ನನಗಿನ್ನೂ ಹರ್ಟ್ ಆಗುತ್ತೆ. ಪ್ಲೀಸ್ ಜೀವ, ಒಂದೇ ಒಂದ್ಸಲ ಅತ್ತೆ ಮಾವ ಹತ್ರ ಹೋಗಿ ನನ್ನ ಪರವಾಗಿ ಮಾತಾಡ್ತೀಯಾ ಪ್ಲೀಸ್? ಸಾರಿ, ನಾನು ಅರ್ಥ ಮಾಡ್ಕೊಳ್ದೆ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ನಾನು ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಮುದ್ದಾಗಿ ಒಳ್ಳೆ ಮಗು ತರ ಮಲಗಿದ್ದಾರೆ. ನನ್ನ ಮುದ್ದು ಬಂಗಾರ, ನನ್ನ ಸುಂದರ. ಬೆಣ್ಣೆ ಮುದ್ದೆ ಕಣ್ಮುಂದೆನೇ ಇದ್ರು ಮುಟ್ಟಕ್ಕಾಗ್ತಿಲ್ಲ, ಮುದ್ದು ಮಾಡಕ್ಕಾಗ್ತಿಲ್ಲ. ದೇವ್ರೆ, ನೀನ್ ಯಾವ್ಯಾವ್ದೋ ರೂಪದಲ್ಲಿ ಬರ್ತೀಯಂತೆ. ಹಳ್ಳಿ ರೂಪದಲ್ಲಿ ಬಂದು ನನಗೂ ಸಹಾಯ ಮಾಡಬಾರ್ದಿತ್ತಾ? So cute.
ಹತ್ರ ಬಂದ್ರೆ ಉಸಿರು ನಿಂತಂಗಾಗತ್ತೆ. ಆಗ್ತಿರೋ ಖುಷಿಗೆ ಎಲ್ ಹೃದಯನೇ ನಿಂತೋಗುತ್ತೆ ಅಂತ ಭಯ ಆಗತ್ತೆ. ಇನ್ನೇನೇನೋ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಯಾವುದು ನಿಜ ಆಗಲ್ವೇ. ಹೇಳಿದ್ರೆ ತಾನೇ ನಿಜ ಆಗೋದು. ಬಟ್ ಹೇಳೋದಕ್ಕೆ ಮುಹೂರ್ತ ಕೂಡ ಬರ್ತಿಲ್ಲ. ಮುಹೂರ್ತ ಕೂಡ ಬಂದ್ರೆ ಧೈರ್ಯ ಸಾಲಲ್ಲ. ನನ್ನ ಕಷ್ಟನ ಯಾರಿಗೆ ಹೇಳೋಣ? ಗುಡ್ ಮಾರ್ನಿಂಗ್. ಏನಾಯ್ತು? ಅಲ್ಲಿ ಅಲ್ಲಿ ಅಲ್ಲೇ ಅಲ್ಲೇ ಎಲ್ಲೋ ನೀವೇನಾದ್ರೂ ಮಾತಾಡಿದ್ರ? ನಾನು ಇಲ್ವಲ್ಲ, ಅಲ್ಲಿ ನೋಡ್ದೆ, ಇಲ್ಲಿ ಬಂದೆ. ಯಾಕೆ ಹಾಗೆ ಕೇಳ್ತಿದ್ದೀರಾ? ನಿಮ್ಗೆ ಏನಾದ್ರು ಕೇಳಿಸ್ತಾ? ಕೇಳಿಸ್ತು ಅಂದ್ರೆ ಕೇಳಿಸ್ಲಿಲ್ಲ. ಬಟ್ ನೀವೇನು ಮಾತಾಡ್ಲಿಲ್ವಾ? ಇಲ್ಲ, ನಾನೇನು ಮಾತಾಡಿಲ್ಲ. ಬಹುಶಃ ನಾನು ದಾರಿ ತಪ್ಪಿ ನಿಮ್ ಕನ್ಸಲ್ಲಿ ಬಂದಿರ್ತೀನಿ ಅಂತ ಅನ್ಸುತ್ತೆ. ಅದನ್ನ ನೀವು ನಿಜ ಅನ್ಕೊಂತಿದ್ರ ಅಷ್ಟೇ. ನಾನು ಆ ಥರ ಎಲ್ಲ ಏನೂ ಇಲ್ಲ. ಆಗಕ್ಕೆ ಸಾಧ್ಯನೇ ಇಲ್ಲ. ಏನಂದ್ರೆ? ಹ್ಞೂ ಅಕ್ಕರೆ, ಏನಕ್ಕೆ ಹಂಗೆ ಹೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ. ಐ ಆಮ್ ಸಾರಿ ಮಲ್ಲಿ. ನೀನು ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ನಿನಗೆ ಚೆನ್ನಾಗಿ ನೋಡ್ಕೊಳ್ಳೋದು, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಚೆಕಪ್ಸ್ ಮಾಡಿಸೋದು ಅದೆಲ್ಲ ನನ್ನ ಜವಾಬ್ದಾರಿ. ಬಟ್ ನಾನು ಈ ಟೆನ್ಷನಲ್ಲೆಲ್ಲ ಮರ್ತೇ ಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ. ಬಟ್ ನಾನು ಇವತ್ತೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ, ನಿನಗೆ ಚೆಕಪ್ ಕರ್ಕೊಂಡು ಹೋಗ್ತೀನಿ. ಓಕೆ? ಹಾಸ್ಪಿಟಲ ಚೆಕಪ್ಪ? ಇಲ್ಲ ಬೇಡ ಅಕ್ಕರೆ, ಎಲ್ರಿಗೂ ಹೆಂಗಾಯ್ತದೋ ನನಗೂ ಹಂಗೆ ಆಯ್ತದೆ. ಚೆಕಪ್ ಎಲ್ಲ ಬೇಡ. ಏನ್ ಮಲ್ಲಿ ಹೀಗೆ ಮಾತಾಡ್ತಿದ್ಯಾ? ನಿನ್ನ ಆರೋಗ್ಯ ಹೇಗಿದೆ, ನಿನ್ ಮಗು ಆರೋಗ್ಯ ಹೇಗಿದೆ, ನಿನ್ ಹೊಟ್ಟೆಲ್ ಮಗು ಹೇಗ್ ಬೆಳೀತಿದೆ ಅದೆಲ್ಲ ತಿಳ್ಕೊಳ್ಬೇಕಲ್ವಾ? ಅಕ್ಕರೆ, ಅದು ನನಗೆ ಡಾಕ್ಟ್ರು ಚೂಜಿ ಅಂದ್ರೆ ತುಂಬಾ ಭಯ. ಮಲ್ಲಿ, ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ತೀರಾ ಮಕ್ಕಳ ತರ ಆಡ್ತಿದ್ಯಾ ನೀನು. ಸೂಜಿ ಗಿಜಿ ಏನೋ ಹಾಕಲ್ಲ, ಬರೀ ಸ್ಕ್ಯಾನ್ ಮಾಡ್ತಾರೆ. ನಾನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಬಂದ ಕರಿತೀನಿ, ಸರಿನಾ? ಅತ್ತೆ ಒಂದು ರಿಕ್ವೆಸ್ಟ್ ಇತ್ತು. ಮಲ್ಲಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳಿಗೆ ಚೆಕಪ್ ಕರ್ಕೊಂಡು ಹೋಗ್ಬೇಕಿತ್ತು. ನನಗಿದ್ರ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿಲ್ಲ, ಮಲ್ಲಿಗೂ ಹೆಚ್ಚು ತಿಳುವಳಿಕೆ ಇಲ್ಲ. ಸೊ ನೀವು ಅವಳ ಜೊತೆ ಹೋದ್ರೆ ಬೆಟರು ಅಂತ ಅನ್ಸುತ್ತೆ. ನೀವು ಅವಳ ಜೊತೆ ಹೋಗಕ್ಕಾಗುತ್ತಾ ಅತ್ತೆ? ನಾನು ಅಲ್ಲಿಗೆ ಹೋಗೋದಾಗಿರ್ಲಿ, ಅವಳು ಯಾಕೆ ಅಲ್ಲಿಗೆ ಹೋಗ್ಬೇಕು? ಡಾಕ್ಟ್ರನ್ನೇ ಇಲ್ಲಿ ಕರೆಸಿದ್ರೆ ಆಯ್ತು. ಕರೆಕ್ಟು, ಡಾಕ್ಟರ್ನ ಇಲ್ಲಿ ಕರೆಸ್ಬಹುದು. ಆದರೆ ಸ್ಕ್ಯಾನಿಂಗು, ಎಕ್ಸ್ರೇ, ಅಲ್ಟ್ರಾಸೌಂಡ್ ಅದೆಲ್ಲ ಬೇಕು ಅಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ? ಹಾಸ್ಪಿಟಲ್ನ ಇಲ್ಲಿ ತರೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಪ್ಲೀಸ್ ನೀವು ಅವಳ ಜೊತೆ ಹೋಗ್ತೀರಾ? ನೀನು ಹೇಳೋದು ಸರಿನೇ, ಆದರೆ ನಾನಿವತ್ತು ಫ್ರೀ ಇಲ್ಲ. ಇವತ್ತು ಲೇಡೀಸ್ ಕ್ಲಬ್ ಮೀಟಿಂಗ್ ಇದೆ. ಓ ಹೌದಾ? ಮೀಟಿಂಗ್ ಎಷ್ಟೊತ್ತಿಗತ್ತೆ? ಒಂದು 5-5:30. ಸಂಜೆ ತಾನೇ? ನೀವು ಈಗಲೇ ಮಲ್ಲಿ ಜೊತೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದರೆ ಆಮೇಲೆ ಸಂಜೆ ನಿಮ್ಮ ಪಾಡಿಗೆ ನೀವು ಮೀಟಿಂಗ್ ಹೋಗಿ ಬರ್ಬೋದು. ಓ ಗಾಡ್, ಇವಳು ಯಾಕೋ ಬಿಡೋ ಥರ ಕಾಣಿಸ್ತಾ ಇಲ್ವಲ್ಲ? ಪ್ಲೀಸ್ ಅತ್ತೆ ಪ್ಲೀಸ್, ನೀವು ಹೋಗ್ತೀರಲ್ವಾ? ಒಳ್ಳೆತನದ ಮುಖವಾಡ ಹಾಕೊಳ್ಳೋದಕ್ಕೆ ಇದು ಒಳ್ಳೆ ಅವಕಾಶ, ಬಳಸ್ಕೋತೀನಿ. ಸರಿ, ಹೋಗಿ ಬರ್ತೀನಿ. ಹಲೋ ಲೈ ನೋಡು, ಆದಷ್ಟು ಬೇಗ ನಿನ್ನ ಡ್ರೈವರ್ ನಂಬರ್ ನಂಗೆ ಮೆಸೇಜ್ ಮಾಡು. ಈ ಪ್ಲಾನ್ ಕ್ಯಾನ್ಸಲ್ ಆಗಬೇಕು. ನಂಬರ್ ಮೆಸೇಜ್ ಮಾಡು ಬೇಗ. ಬಂತು. ಮಾಡು ಮಾಡು. ತೆಗಿಯೋ ಫೋನ್ ತೆಗಿಯೋ. ಅವ್ನು ಫೋನ್ ತೆಗಿತಲ್ಲ ಮುಂಸವನು.
ಫೋನ್ ತೆಗಿಯೋ ಪ್ಲೀಸ್. ಮಮ್ ಡ್ರೈವರ್ ಫೋನ್ ತೆಗಿತಲ್ಲ ಮಮ್. ಹಲೋ ಹಲೋ, ನಿಮ್ ಡ್ರೈವರ್ ಫೋನ್ ತೆಗಿತಿಲ್ಲ ಕಣ. ಅಯ್ಯೋ ಸರ್, ಅವ್ನು ಸ್ಟೇರಿಂಗ್ ಹಿಡಿದ್ರೆ ಫೋನೇ ತೆಗಿಯಲ್ಲ ಸರ್. ನೀನು ಅವ್ನಿಗೆ ಟ್ರೈ ಮಾಡೋ, ನಾನು ಮಾಡ್ತಾ ಇರ್ತೀನಿ. ಯಾರು ಕಾಲ್ ಪಿಕ್ ಮಾಡ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಪ್ಲಾನ್ ಮಾತ್ರ ಕ್ಯಾನ್ಸಲ್ ಆಗ್ಲೇಬೇಕು. ಮಾಡು, ಕ್ಯಾಬ್ ಕೊಡದೆ ಮಾಡ್ಬೇಕು. ಸರಿ ಸರ್. ಫೋನ್ ತೆಗಿತಿಲ್ಲ ಮಮ್. ಸೋನು ನೀನು ಅಮ್ಮಂಗೆ ಫೋನ್ ಮಾಡೋ. ಕರೆಕ್ಟ್ ಅಲ್ಲ? ಮಮ್ ಫೋನ್ ತೆಗಿ ಮಮ್. ಮಮ್ ವೇಟಿಂಗ್ ಬರ್ತಿದೆ. ಇನ್ನೊಂದು ಸತ್ ಮಾಡೋ. ಮಮ್ ಫೋನ್ ತೆಗಿ ಮಮ್, ಪ್ಲೀಸ್ ಮಮ್. ನಿನಗೆ ಹೇಳ್ದೆ, ನಾನು ತಪ್ಪು ಮಾಡಿದೆ ಮಮ್. ಸಾರಿ ಮಮ್, ಫೋನ್ ತೆಗಿ ಮಮ್. ಮಮ್ ತೆಗಿತಾ ಇಲ್ಲ ಅಮ್ಮ. ಮಲ್ಲಿ ಫೋನ್ ಮಾಡು, ಮಲ್ಲಿಗೆ. ಕರೆಕ್ಟ್, ಮಲ್ಲಿ. ಹಲೋ ಕಡೆ. ಹಾ ಮಲ್ಲಿ, ಹಾಸ್ಪಿಟಲ್ ಸೇರಿದ್ರಾ? ಹ್ಞೂ, ಇನ್ನು ಹೋಗ್ತಾ ಇದ್ದೀವಿ. ಮಲ್ಲಿ ಫೋನ್ ತೆಗಿ ಮಲ್ಲಿ, ಫೋನ್ ತೆಗಿ. ಥ್ಯಾಂಕ್ಸ್ ಅಕ್ಕರೆ, ನೀವು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಳ್ತಾ ಇದ್ದೀರಾ. ನಾನು ಪ್ಯಾಕ್ ಮಾಡ್ತೀನಿ, ನೀವು ತಿನ್ನಿ ಮುಗಿಸಿ. ಓಕೆ ಇರೋ, ನಾನು ಬರ್ತೇನೆ. ಮಹಿ, ತಿಂಡಿ ತಿನ್ನು. ಯಾಕೆ ಹೀಗೆ ಕೂತಿದ್ಯಾ? ನಾನು ಮಾಡ್ಕೊಂಡಿದ್ದ ಮಿಸ್ಟೇಕ್ ಇವ್ರೆಲ್ರಿಗೂ ಎಷ್ಟು ಹರ್ಟ್ ಆಗಿದೆ. ನಾನು ಎಲ್ರಿಗೂ ತುಂಬ ನೋವು ಕೊಟ್ಬಿಟ್ಟೆ. ಮಹಿ, ಯಾಕೆ ಹಾಗೆ ಅನ್ಕೋತೀಯ? ನನ್ನನ್ನು ಇವರೆಲ್ಲರೂ ಎಷ್ಟೊಂದು ಪ್ರೀತಿಸ್ತಾರೆ. ಮೋಸನ? ಇದು ಹೇಗೆ ಮೋಸ ಆಗುತ್ತೆ? ಇಟ್ಸ್ ಅನ್ ಆಕ್ಸಿಡೆಂಟ್. ಅದನ್ನ ಬಿಟ್ಟಾಕು. ನೋಡು, ಅದನ್ನೇ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಬೇಗ ತಿನ್ನು, ಆಫೀಸಿಗೆ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಮಲ್ಲಿ, ನಿನಗೇನೂ ಆಗಿಲ್ಲ ತಾನೆ? ಹುಷಾರಾಗಿದೆ ತಾನೆ? ನೋಡಮ್ಮ, ಈ ವಿಷಯ ನೀನು ಯಾರಿಗೂ ಹೇಳಕ್ ಹೋಗ್ಬೇಡ, ಭೂಮಿಕಾಗೂ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಬೇಜಾರಲ್ಲಿದ್ದಾರೆ. ಹೀಗಾಯ್ತು ಅಂತ ಗೊತ್ತಾದ್ರೆ ಗಾಬರಿ ಪಡ್ತಾರೆ. ಹೀಗಿರೋ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಆಗಿದ್ರು ಬೇಕು ಅಂತ ಮಾಡಿಸಿದ್ದಾರೆ ಅಂತ ಅನ್ಕೋತಾರಮ್ಮ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ? ಮನೆ ಅಂದಮೇಲೆ ನಂದು ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ನಿಂದು ಜವಾಬ್ದಾರಿ ಇದೆಮ್ಮ. ಸರಿಯತ್ತೆ, ಅರ್ಥ ಆಯ್ತು. ಈ ವಿಷಯ ಯಾರ ಹತ್ರನೂ ಹೇಳಲ್ಲ. ಗುಡ್. ನಡಿಯಪ್ಪ, ಹುಷಾರಾಗಿ. ಇಷ್ಟು ವರ್ಷ ಕೆಲಸ ಅಂತ ಜೀವನ ಸವಿಸ್ಬಿಟ್ಟಿದೆ. ಇನ್ಮೇಲಾದ್ರೂ ಅತ್ತಿಗೆ ಜೊತೆ ಆರಾಮಾಗಿ ಲೈಫ್ ಲೀಡ್ ಮಾಡು. ಬಿಸ್ನೆಸ್ ಅಲ್ಲಿ ನೀನ್ ಆಗ್ಲೇ ಪ್ರೂವ್ ಮಾಡಾಗಿದೆ, ಎಲ್ಲ ಅಚೀವ್ ಮಾಡ್ಬಿಟ್ಟಿದ್ಯಾ.
ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಅಂತ ಅನ್ಸ್ಕೊಂಡ್ಬಿಟ್ಟಿದ್ಯಾ. ಈಗ ಸಕ್ಸಸ್ಫುಲ್ ಹಸ್ಬೆಂಡ್ ಅಂತ ಅನಿಸ್ಕೋಬೇಕಷ್ಟೆ. ನಮ್ಮ ಹತ್ರ ಒಳ್ಳೆ ಬಾಸ್ ಅನ್ಸ್ಕೊಂಡಂಗೆ ಅದಕ್ಕೆ ಹತ್ರ ಒಳ್ಳೆ ಗಂಡ ಅನ್ನಿಸ್ಕೊ. ಸಾಧ್ಯ ಆದಷ್ಟು ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡೋ, ಅವ್ರಿಗೆ ಇನ್ನಷ್ಟು ಹತ್ರ ಆಗು. ನಿನ್ನ ಫೀಲಿಂಗ್ಸ್ ಎಲ್ಲ ಅವ್ರ ಹತ್ರ ಹಂಚ್ಕೊಳ್ಳೋ. ಆಗ ಅವ್ರಿಗೆ ಇನ್ನೂ ಹತ್ರ ಆಗ್ತೇನೆ ನೀನು. ನಿನಗೆ ಗೊತ್ತಿಲ್ದಂಗೆ ನಿನ್ನೊಳಗೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿಬಿಡುತ್ತೆ ಅಷ್ಟೇ. ನೋಡ, ಇನ್ನೇನು ಮಾತಾಡೋಂಗಿಲ್ಲಪ್ಪ. ನಾಳೆ ನೀನು ಅವ್ರ ಜೊತೆ ಹೋಗ್ತಾ ಇದ್ಯಾ, ಹೋಗಬೇಕು. ಹೋಗಿ ಒಂದು ಮುದ್ದು ಕೊಟ್ಟು ಬರ್ತೀಯ ಅಷ್ಟೇ. ನೋ ಮೋರ್ ಡಿಸ್ಕಷನ್ಸ್, ಕೇಸ್ ಕ್ಲೋಸ್. ಒಟ್ಟಿನ ನೀನು ಬಿಡೋ ಹಾಗೆ ಕಾಣಲ್ಲ. ಸರಿ, ಯಾವುದು ಕಲ್ದೇ ಇದ್ರು ನೀನು ಕೊಡೋ ಟಾರ್ಚರಿಂದ ತಪ್ಪಿಸ್ಕೊಳಕ್ಕಾದ್ರೆ ನಾನು ಹೋಗ್ತೀನಿ. ಅಪ್ಪ ಸುಮ್ಮನೆ ಹೋಗೋದಲ್ಲಪ್ಪ, ಮುಖ್ಯವಾದ ವಿಷಯ ಕಿಸ್ಸು, ಚುಂಬನ, ಮುತ್ತು, ಉಮ್ಮ ಕೊಡ್ಲೇಬೇಕಪ್ಪ. ಅಂಡರ್ಲೈನ್ ಮಾಡ್ಕೋ. ಬರಲಾ? ಬಾಯ್. ಸಿಸ್ಟರ್, ಇದನ್ನ ನೀನೇಂಗೆ ಹ್ಯಾಂಡಲ್ ಮಾಡ್ತೀಯ? ಅಣ್ಣ, ನಾನು ಎಂತೆಂಥ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದೀನಿ ಅಂತ ನಿನಗೆ ಗೊತ್ತು ತಾನೆ. ಉದಾಹರಣೆಗೆ ಮಾನ್ಯ. ಎಲ್ಲಾನು ಮಾಡಿ ಏನು ಮಾಡಿಲ್ಲ ಅನ್ನೋ ಥರ ನಾನು ಮ್ಯಾನೇಜ್ ಮಾಡಿಲ್ವಾ? ಹಾಗೆ ನೋಡಿದ್ರೆ ಮಾನ್ಯ ಅನ್ನೋಳು ಈ ಭೂಮಿಕಾಕ್ಕಿಂತ ದೊಡ್ಡ ಪ್ರಾಬ್ಲಮ್. ಅಂಥವಳನ್ನೇ ನಾನು ನೀಟಾಗಿ ಹ್ಯಾಂಡಲ್ ಮಾಡಿದ್ದೀನಿ ಅಂತಂದಮೇಲೆ ಇನ್ನು ಇವಳೆಲ್ಲ ಯಾವ ಲೆಕ್ಕ? ಅವಳ ಹತ್ರದಲ್ಲಿದ್ದರೂ ಗೌತಮ್ನ ಮೀಟ್ ಮಾಡಕ್ಕೆ ಬಿಟ್ಟಿಲ್ಲ. ಈ ಕ್ಷಣದವರೆಗೂ ಅವಳು ನನ್ನ ಕಂಟ್ರೋಲಲ್ಲೇ ತಾನೇ ಇರೋದು. ಅವಳನ್ನ ನಾನು ಹೇಗೆ ಹ್ಯಾಂಡಲ್ ಮಾಡಿದ್ನೋ, ಅವಳ ವಿಷಯದಲ್ಲಿ ನಾನು ಹೇಗೆ ನಡ್ಕೊಂಡ್ನೋ, ಈ ಭೂಮಿಕಾ ವಿಷಯದಲ್ಲೂ ಹಾಗೆ ಮಾಡಬೇಕು. ಮಾನ್ಯ ವಿಷಯದಲ್ಲಿ ಇಲ್ಲಿವರೆಗೂ ಯಾರಿಗೂ ಒಂದು ಸ್ವಲ್ಪನೂ ಡೌಟ್ ಬಂದಿಲ್ಲ. ಅವಳಿದ್ದಾಳೋ ಇಲ್ವೋ ಅನ್ನೋದನ್ನ ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅದೇ ಥರ ಈ ಭೂಮಿಕಾಗೂ ಮಾಡಬೇಕು. ಅವಳಿದ್ರೂ ಇಲ್ಲದೆ ಇರೋ ಥರ ಮಾಡಬೇಕು.